ಹಲೋ ಫ್ರೆಂಡ್ಸ್, ಕಿಂಗ್ ಪೋರ್ಚ್ ಎಪಿಸೋಡ್ 7. ಲಾಸ್ಟ್ ಎಪಿಸೋಡಲ್ಲಿ ಕಿನ್ ಪೋರ್ಚ್ ಇಬ್ಬರು ಕಾಡೊಳಗಡೆ ಹೋಗಿ ಸಿಕ್ಕಾಕೊಂಡಿರ್ತಾರೆ. ಎಪಿಸೋಡ್ ಎಂಡಿಂಗಲ್ಲಿ ಕಿನ್ನ ಯಾರೋ ಶೂಟ್ ಮಾಡಿಬಿಡ್ತಾರೆ. ಆಮೇಲೆ ಅವ್ನ ಬಾಡಿಗಾರ್ಡ್ಸ್ ಎಲ್ಲ ಬಂದು ಶೂಟ್ ಮಾಡ್ತವ್ರನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಕಿನ್ನು ಹಾಸ್ಪಿಟ್ಲಲ್ಲಿ ಸೇರಿಸಿರ್ತಾರೆ. ಹಾಸ್ಪಿಟ್ಲಲ್ಲೂ ಕಿನ್ ಪೋರ್ಚ್ ಇಬ್ಬರು ಒಂದು ಸ್ವಲ್ಪ ಕ್ಲೋಸ್ ಆಗಿ ಇರ್ತಾರೆ. ಅಲ್ಲಿಗೆ ಲಾಸ್ಟ್ ಎಪಿಸೋಡ್ ಮುಗ್ದಿತ್ತು. ಇವಾಗ ಎಪಿಸೋಡ್ 7ಅಲ್ಲಿ ಕಿನ್ ಬಾಡಿಗಾರ್ಡ್ಸ್ ಮತ್ತು ಪೋರ್ಚ್ ಎಲ್ಲರೂ ಒಂದು ಗೇಮಿಂಗ್ ಕ್ಲಬ್ಗೆ ಬಂದಿರ್ತಾರೆ. ಕಿಂಗ್ನ ಶೂಟ್ ಮಾಡೋಕೆ ಒಂದು ಗ್ಯಾಂಗ್ ಬಂದಿದ್ರಲ್ವಾ, ಅವರೆಲ್ಲ ಎಲ್ಲಿಂದ ಬಂದರು, ಅವ್ರಿಗೆ ಡಾನ್ ಯಾರು, ಅವ್ರನ್ನೆಲ್ಲ ಹಿಡಿಬೇಕಂತಲೇ ಬಂದಿರ್ತಾರೆ. ಈ ಪ್ಲ್ಯಾನ್ನ ಮಿಸ್ಟರ್ ಖಾನ್ ಅವ್ರ ಹೆಡ್ ಬಾಡಿಗಾರ್ಡೇ ಇಲ್ಲಿರೋದು. ಅವರೇ ಇವ್ರನ್ನೆಲ್ಲ ಈ ಗೇಮಿಂಗ್ ಸೆಂಟ್ರಿಗೆ ಕಳಿಸಿರ್ತಾರೆ. ಈ ಕ್ಲಬ್ಗೆ ಬಂದಿರೋರ ಮೇಲೆಲ್ಲ ಒಂದೊಂದು ಕಣ್ಣು ಇಟ್ಟಿರ್ತಾರೆ. ಯಾರು ಡೌಟ್ ಪಡೋ ಥರ ಇದ್ದರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇವಾಗಲೂ ಉಂಡು ಯಾರೋ ಒಬ್ಬರ ಮೇಲೆ ಡೌಟ್ ಪಟ್ಟಿದ್ದಾನೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಪೋರ್ಚ್ ಅವ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ನ ಹಿಡ್ಕೊಂಡು ನೀನು ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಹೇಳಿ ಅವ್ನ ಫೋನ್ ಕಿತ್ಕೊಂಡು ನೋಡ್ತಾನೆ. ನೋಡಿದ್ರೆ ಅವ್ನು ಬೇರೆ ಯಾರೋ ಹುಡುಗಿ ಜೊತೆ ರಾಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತಾನೆ. ಇವನು ಅವ್ರು ಡೌಟ್ ಪಟ್ಟಿರೋನಲ್ಲ. ಅದರಿಂದ ಅವನ ಹತ್ರ ಸಾರಿ ಅಂತ ಹೇಳ್ಬಿಟ್ಟು ಅವ್ನ ಕೋಟೆಲ್ಲ ಒಂದು ಸ್ವಲ್ಪ ಎಳ್ದಿರ್ತಾರಲ್ಲ, ಅದನ್ನೆಲ್ಲ ಸರಿ ಮಾಡಿ ಕಳಿಸ್ತಾರೆ. ಆಮೇಲೆ ಇನ್ನೊಬ್ಬ ಅವನ ಬಾಂಬ್ನ ಕೈಯನ್ನು ಇಟ್ಕೊಂಡು ಅದನ್ನು ಎಸೆಯೋಣ ಅಂತ ಹೋಗ್ತಾನೆ. ಅವ್ನು ಕರೆಕ್ಟಾಗಿ ಎಸೆಯೋಕ್ಕೆ ಹೋಗುವಾಗ ಪೋರ್ಚ್ ಬಂದು ಅವ್ನ ಕೈಯನ್ನು ಇಟ್ಕೊತಾನೆ. ಆವಾಗ ಕಿನ್ ಬಾಡಿಗಾರ್ಡ್ಸ್ಗೂ ಆಪೋಸಿಟ್ ಗ್ಯಾಂಗ್ಸ್ಗೂ ಒಂದು ಚಿಕ್ಕ ಫೈಟೇ ನಡೀತಾ ಇರುತ್ತೆ. ಅವ್ರು ಫೈಟ್ ಮಾಡ್ತಾ ಇರೋವಾಗ ಕೈಯಲ್ಲಿರೋ ಬಾಂಬ್ ಎತ್ತ ಎಸಿತಾರೆ. ಅದನ್ನು ಬಂದು ಕರೆಕ್ಟಾಗಿ ಪ್ಲೀಟ್ ಕ್ಯಾಚ್ ಇಟ್ಕೊತಾನೆ. ಅವನ ಹತ್ರದಿಂದ ಇನ್ನೂ ಇರೋರೆಲ್ಲ ಬಂದು ಬಾಂಬ್ ಕಿತ್ಕೊಳಕ್ಕೆ ನೋಡ್ತಾರೆ. ಇದ್ರೂ ಅವ್ನು ಬಿಡಲ್ಲ, ಅವನು ಹೆಂಗೋ ಫೈಟ್ ಮಾಡ್ತಾನೆ ಅವ್ರ ಹತ್ರ ಅಲ್ಲ. ಪೋರ್ಚ್ ಪ್ಲೀಟ್ ಕೈಯಿಂದ ಯಾರು ಬಾಂಬ್ ಕಿತ್ಕೊಂಡ್ಬಾರ್ದಂತೆ ಇರೋರ್ನೆಲ್ಲ ಬಂದು ಇಟ್ಕೊಂಡು ಹೊಡಿತಾ ಇರ್ತಾನೆ. ಇದ್ರೂ ಕೈ ಮಿಸ್ ಆಗಿ ಬಾಂಬ್ ಎಲ್ಲೋ ಹೋಗಿ ಕೆಳಗಡೆ ಬೀಳೋಕೆ ಹೋಗುತ್ತೆ. ಆಗ ಎಲ್ಲರೂ ಎದ್ರುಕೊಂಡು ಕೆಳಗಡೆ ಕೂತ್ಕೊತಾರೆ. ಒಂದು ಸ್ವಲ್ಪ ಹೊತ್ತು ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಅಂದ್ಕೊಂಡಿದ್ರೆ ಏನೂ ಆಗಲ್ಲ, ಎಲ್ಲರೂ ಚೆನ್ನಾಗೇ ಇರ್ತಾರೆ. ಅದೇನಂತ ನೋಡಿದ್ರೆ ಒಂದು ಆಂಟಿ ಆ ಬಾಂಬ್ನ ಹಿಡ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ ಅಪೋಸಿಟ್ ಗ್ಯಾಂಗ್ಸ್ ಎಲ್ಲ ಆಚೆ ಹುಡುಕ್ತಾರೆ. ಅವಾಗ ಕಿನ್ ಬಾಡಿಗಾರ್ಡ್ಸ್ ಎಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಯಾರೋ ಬಂದು ಅವ್ರನ್ನೆಲ್ಲ ಸರಿಯಾಗಿ ಲಾಕ್ ಮಾಡ್ಕೊತಾರೆ. ಯಾರಂತ ನೋಡಿದ್ರೆ ವೇಗಾಸೆ. ಆ ಗ್ಯಾಂಗಿಂದ ಒಬ್ಬನ ಗನ್ ಪಾಯಿಂಟನ್ನು ಹಿಡ್ಕೊಂಡು ಬಿಡ್ತಾನೆ. ಆಮೇಲೆ ಸಿಕ್ಕಿರೋನ್ನ ಕರ್ಕೊಂಡು ಬಂದು ಕೈಯೆಲ್ಲ ಕಟ್ಟಾಕ್ಬಿಟ್ಟು ಸರಿಯಾಗಿ ಮುಖ ಮೂತಿ ನೋಡದೆ ಉಂಡು ಹೊಡಿತಾ ಇರ್ತಾನೆ. ಇದನ್ನೆಲ್ಲ ಇವಾಗ ಪೋರ್ಚ್ ಕಿನ್ನಿಗೆ ಫೋನ್ ಮಾಡಿ ಹೇಳ್ತಾ ಇರ್ತಾನೆ. ಕಿನ್ನು ಆ ಕಡೆಯಿಂದ ಅವ್ನು ಯಾರ ಕಡೆ ಅವನು ಅಂತ ಗೊತ್ತಾಯ್ತಂತ ಕೇಳ್ತಾನೆ. ಅದಕ್ಕೆ ಪೋರ್ಚಿ ಅವ್ನು ಇನ್ನೂ ಏನು ಬಾಯಿ ಬಿಟ್ಟಿಲ್ಲ, ಆದರೆ ಅವ್ನ ಟ್ಯಾಟೂನ ನೋಡಿದ್ರೆ ಅವ್ನು ದೊಡ್ಡ ಡಾನ್ ಕೆಳಗಡೆ ಕೆಲಸ ಮಾಡ್ತಾ ಇರೋ ಥರ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕಿನ್ನೂ ಅವ್ನು ಹಿಂದಿಂದ ಬರ್ತಾ ಇದ್ದಾನೆ ಅಂತ ನಿಮ್ಗೆ ಏನಾದರೂ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಏನೋ ಒಂದು ಗೆಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಈ ಕೆಲಸದಲ್ಲಿರೋ ಯಾರಿಗೂ ಅವ್ರ ನಿಜವಾದ ಮನೆ ಯಾರಿಗೂ ಗೊತ್ತಿರಲ್ಲ. ಇವರೆಲ್ಲ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್, ಇವ್ರಿಗೆಲ್ಲ ಯಾವಾಗ ಕೆಲಸ ಇರುತ್ತೋ ಆವಾಗಲೇ ಇವರೆಲ್ಲ ಆಚೆ ಬರೋದು ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್ ಇವಾಗ ನಾವು ಏನು ಮಾಡೋದು ಅಂತ ಕೇಳಿದ್ರೆ ಅವನ ಹತ್ರದಿಂದ ಅವ್ನ ಡಾನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗೋವರೆಗೂ ಅವನ ಹತ್ರ ಮಾತು ಕೊಡ್ತಾನೆ ಇರಿ ಅಂತ ಹೇಳ್ತಾನೆ. ಆವಾಗ ಈ ಫೋಂಡು ನೋಡಿದ್ರೆ ಸಿಕ್ಕಿರೋನ್ನ ಇಟ್ಕೊಂಡು ಸರಿಯಾಗಿ ಬಾರಿಸ್ತಾ ಇರ್ತಾನೆ. ಆವಾಗ ವೇಗಾಸ್ ಅವ್ರ ಹತ್ರ ಅಲ್ಲ, ನಾನು ಒಂದು ಸ್ವಲ್ಪ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೀವೆಲ್ಲ ಆಚೆ ಹೋಗಿ ನಾನು ನನ್ನ ಮೆಥಡಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವ್ನು ಚಿಕ್ಕದಾಗಿ ಏನೋ ಸುಟ್ ಕೇಸ್ ಥರ ಇಟ್ಕೊಂಡಿರ್ತಾನೆ. ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಏನೋ ಒಂದು ಬಟ್ಟೆ, ಆಮೇಲೆ ಕಟಿಂಗ್ ಪ್ಲೇಯರ್ ಚಾಕು ಏನೇನೋ ಇಟ್ಟಿರ್ತಾನೆ. ಆಮೇಲೆ ಮೂನ್ ಪೋರ್ಚ್ ಪ್ಲೀಟ್ ಎಲ್ಲ ಆಚೆ ಹೋಗಿ ನಿಂತ್ಕೊಂಡಿರೋವಾಗ ಯಾವನೋ ಒಬ್ಬ ಸಿಕ್ಕಾಕೊಂಡಿದ್ದ ಅಲ್ವಾ, ಅವ್ನು ಸರಿಯಾಗಿ ಒಳಗಡೆಯಿಂದ ಬಡ್ಕೊಳ್ತಾ ಇರೋ ಥರ ಸೌಂಡ್ ಕೇಳಿಸುತ್ತೆ. ಏನಂತ ನೋಡಿದ್ರೆ ವೇಗಾಸ್ ಒಂದು ಹಳ್ಳನ್ನ ಕಿತ್ಕೊಂಡು ಬಂದು ಅವ್ರ ಹತ್ರ ತೋರಿಸಿ ಇವಾಗ ಅವನ್ನೆಲ್ಲ ಮಾತಾಡ್ತಾನೆ, ಬಾಯ್ ಬಿಡ್ತಾನೆ ಅಂತ ಹೇಳ್ತಾನೆ. ಇದರಲ್ಲೇ ಗೊತ್ತಾಗುತ್ತೆ ವೇಗಾಸ್ ಯಾವ ಥರ ಒಂದು ಪ್ರಾಣಿ ಅಂತ. ಇವಾಗ ಈ ವಿಷಯದ ಬಗ್ಗೆ ವೇಗಾಸ್ ಅವರ ಮಿಸ್ಟರ್ ಖಾನ್ ಮತ್ತು ಕಿನ್ ಇವ್ರು 4 ಜನ ಒಂದು ಮೀಟಿಂಗ್ ಆಗಿ ಮಾತಾಡ್ತಾ ಇರ್ತಾರೆ. ಕಿನ್ ಹತ್ರನೇ ವೀಡಿಯೋ ಕಾಲಲ್ಲಿ ಬರ್ತಾನೆ. ಕಿನ್ ಅವ್ರ ಅಪ್ಪ ಹತ್ರ 3ನೇವರೆಲ್ಲ ಇದ್ರಲ್ಲಿ ಯಾಕೆ ಇನ್ವಾಲ್ವ್ ಆಗ್ತಾರೆ ಅಂತ ನನಗೇಲೇ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮಿಸ್ಟರ್ ಖಾನ್ ವೇಗಾಸ್ ಮಾತ್ರ ಕರೆಕ್ಟ್ ಟೈಮ್ಗೆ ಅಲ್ಲಿ ಹೋಗಿಲ್ಲ ಅಂದರೆ ನಿನ್ನ ಬಾಡಿಗಾರ್ಡ್ಸ್ ಎಲ್ಲ ಅದು ಏನು ಗತಿ ಆಗಿರ್ತಾರೋ, ನೀನು ಇವಾಗ ಟ್ರೀಟ್ಮೆಂಟಲ್ಲಿದೆಯಾ, ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ತಗೋ, ಸರಿಯಾಗಿಬಿಟ್ಟು ಬೇಗ ಬಾ ಅಂತ ಹೇಳ್ತಾರೆ. ಆಮೇಲೆ ನಾವೆಲ್ಲ ಒಂದೇ ಫ್ಯಾಮಿಲಿ, ಕೆಲಸನ ಯಾರು ಮುಗಿಸಿದ್ರೆ ಏನು ಅಂತ ಹೇಳ್ತಾರೆ. ಆವಾಗ ಮಿಸ್ಟರ್ ಖಾನು ವೇಗಾಸ್ ಹತ್ರ ನಿಮ್ಗೆ ಇನ್ನೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ವೇಗಾಸ್ ಅವ್ನು ಡಾನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಆದರೆ ಅವ್ನು ಡಾನ್ ಬಿಗ್ ಬಾನ್ ಅನ್ನೋ ಒಬ್ಬರ ಹತ್ರ ಯಾವಾಗಲೂ ಡ್ರಗ್ಸ್ ಇಸ್ಕೊತಾನೆ ಅಂತ ಮಾತ್ರ ಗೊತ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಮಿಸ್ಟರ್ ಖಾನ್ ಏನೋ ಬಿಗ್ ಬಾನ, ಹಾಗಾದರೆ ಇದು ತುಂಬ ದೊಡ್ಡ ವಿಷಯನೇ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ವೇಗಾಸ್ ಅವರಪ್ಪ ಮೈನರ್ ಫ್ಯಾಮಿಲಿ, ಇವಾಗ ನಾವು ನಿಮ್ಮ ಜೊತೆ ಇದ್ದೀವಿ, ಬಿಗ್ ಬಾನ್ನ ಕಂಡಿಡಿಯೋದಲ್ಲ ಒಂದು ವಿಷಯನೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಮಿಸ್ಟರ್ ಖಾನ್ ಇವಾಗ ನೆಕ್ಸ್ಟ್ ನೀವು ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ವೇಗಾಸ್ ನೆಕ್ಸ್ಟ್ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಆದರೆ ಆ ಪ್ಲ್ಯಾನ್ ಸಕ್ಸೀಡ್ ಆಗಬೇಕಂದ್ರೆ ನನಗೆ ನಿಮ್ಮ ಹತ್ರದಿಂದ ಒಂದು ಬೇಕಾಗುತ್ತೆ ಅಂತ ಕೇಳ್ತಾನೆ. ಆ ಸೀನಲ್ಲೇ ಕಟ್ ಮಾಡಿ ಇವಾಗ ಕಿನ್ ಪೋರ್ಚ್ ಮಾತಾಡ್ಕೊಂಡು ತೋರಿಸ್ತಾ ಇದ್ದಾರೆ. ಕಿನ್ ಪೋರ್ಚ್ ಹತ್ರ ವೇಗಾಸ್ ನಿನ್ನನ್ನು ಅಸಿಸ್ಟೆಂಟಾಗಿ ಕೇಳ್ತಾ ಇದ್ದಾನೆ, ಆದರೆ ನನಗೆ ಇದರಲ್ಲಿ ಒಂದು ಸ್ವಲ್ಪನೂ ಇಷ್ಟ ಇಲ್ಲ, ಆದರೆ ನಾನು ನಮ್ಮಪ್ಪ ಆರ್ಡ್ರನ್ನು ಫಾಲೋ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚು ಅದು ಯಾಕೆ ನಾನೇ ಆಗಿರ್ಬೇಕಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಹತ್ರ ಏನಿದೆಯೋ ಅದನ್ನು ವೇಗಾಸ್ ಕೆತ್ಕೊಳಕ್ಕೆ ನೋಡ್ತಾನೆ. ಆಮೇಲೆ ನೀನು ನಮ್ಮನ್ನು ಮೇಜರ್ ಫ್ಯಾಮಿಲಿ ಮೈನರ್ ಫ್ಯಾಮಿಲಿ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ, ಯಾಕಂದರೆ ಕಾಂಪಿಟೇಷನ್ ನಮ್ಮನ್ನು ತುಂಬಾ ಸ್ಟ್ರಾಂಗ್ ಆಗಿಸುತ್ತೆ. ಇವಾಗ ಈ ಮಿಷನಲ್ಲಿ ಮಾತ್ರ ಸಕ್ಸೀಡ್ ಆದರೆ ನಾನು ಯಾವಾಗಲೂ ಒಂದು ಲೂಸರ್ ಆಗಿರ್ತೀನಿ, ಆದರೆ ಮಿಷನ್ ಮಾತ್ರ ಫೇಲ್ ಆಯ್ತಂದರೆ ನೀನು ನನ್ನ ಹತ್ರ ತಿರ್ಗಾ ವಾಪಸ್ ಬರ್ದೇನೆ ಹೋಗ್ಬೋದು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಅವ್ರ ಟಾಸ್ಕ್ನ ಅವ್ರು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಬೇಕಂತ ವಿಶ್ ಮಾಡ್ಕೊತಾ ಇದ್ದೀನಿ. ನನಗೆ ಪ್ರಾಮಿಸ್ ಮಾಡು, ಅಲ್ಲಿ ಏನೇ ಆದ್ರೂ ನೀನು ನನ್ನ ಹತ್ರ ರಿಟರ್ನ್ ಬಂದುಬಿಡಬೇಕು ಅಂತ ಹೇಳ್ತಾನೆ. ಆವಾಗ ಪೋರ್ಚು ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಿ ಇಬ್ಬರು ಹಾಗೆ ಮಾಡ್ಕೊತಾರೆ. ಆಮೇಲೆ ನೆಕ್ಸ್ಟ್ ಡೇ ಪೋರ್ಚ್ ವೇಗಾಸ್ನ ನೋಡೋಕ್ಕೆ ಯಾವುದೋ ಒಂದು ಮಾರ್ಕೆಟ್ ಏರಿಯಾಗೆ ಬಂದಿರ್ತಾನೆ. ಅಲ್ಲಿ ವೇಗಾಸು ಪೋರ್ಚ್ಗಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಪೋರ್ಚ್ ಅವನ ಹತ್ರ ನನ್ನನ್ನು ಕರ್ಕೊಂಡು ಹೋಗೋಕೆ ನೀನೇ ಯಾಕೆ ಬಂದಿದ್ದೀಯ ಅಂತ ಕೇಳ್ತಾನೆ.
ಅದಕ್ಕೆ ಅವನು ಕಿನ್ ಫೇವ್ರೇಟ್ ಹುಡುಗ ನನ್ನ ಹತ್ರ ಬರ್ತಾ ಇದ್ದಾನೆ, ನಾನೇ ಅಲ್ವಾ ಅವನ್ನ ಭದ್ರವಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಆವಾಗ ಅವನ ಜೊತೆ ಪ್ರೀತು ಪೋಳು ಬಂದಿರ್ತಾರೆ. ಪ್ರೀತ್ ವೇಗಾಸ್ ಹತ್ರ ಪಾರ್ಚ್ ಒಬ್ಬನಿಂದಾನೇ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ, ಅದರಿಂದನೇ ಕಿನ್ ಅವನ ಜೊತೆ ನಮ್ಮನ್ನು ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ವೇಗಾಸ್ ಅವ್ರನ್ನೆಲ್ಲ ಆ ಮಾರ್ಕೆಟ್ ಒಳಗಡೆಯಿಂದ ಅವ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ವೇಗಾಸ್ನ ತುಂಬಾ ಮರ್ಯಾದೆಯಿಂದಾನೇ ನೋಡ್ತಾ ಇದ್ದಾರೆ. ವೇಗಾಸು ಪ್ರೀತು ಪೋಲ್ ಹತ್ರ ತುಂಬಾ ಒಳ್ಳೆಯವನಾಗಿ ಇರ್ತಾನೆ. ಹೋಗೋ ದಾರಿಯಲ್ಲಿ ಅವ್ರು ಏನಾದರೂ ತಿನ್ನೋದನ್ನ ನೋಡಿದ್ರು ಅದನ್ನು ಅವ್ರು ಕೊಡಿಸಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ವೇಗಾಸ್ ಅವ್ರನ್ನೆಲ್ಲ ಮನೆ ಒಳಗಡೆ ಕರ್ಕೊಂಡು ಹೋಗೋಕೆ ಮುಂಚೆನೆ ಪೋಲ್ ಪ್ರೀತ್ ಹತ್ರ ನಿಮ್ಗೆ ಏನಾದರೂ ಹೊಟ್ಟೆ ಸೀತಾ ಇದೆಯಾ ಅಂತ ಕೇಳ್ತಾನೆ. ಅವಾಗ ಪೋಲ್ ಹೌದು ನನಗೆ ತುಂಬ ಹೊಟ್ಟೆ ಸೀತಾ ಇದೆ ಅಂತ ಬಾಯ್ ಬಿಟ್ಬಿಡ್ತಾನೆ. ಪಾರ್ಚ್ ಅವನ ಹೊಟ್ಟೆ ಮೇಲೆ ಒಂದು ಕೊಡ್ತಾನೆ. ಅವಾಗ ಪ್ರೀತ್ ವೇಗಾಸ್ ಹತ್ರ ನಾವಿಲ್ಲಿ ಇದ್ದು ವೇಟ್ ಮಾಡಿ ಎಲ್ಲರ ಜೊತೆನೂ ಊಟ ಮಾಡ್ತೀವಿ ಅಂತ ಹೇಳ್ತಾನೆ. ಆ ಮನೆ ನೋಡಿದ್ರೆ ಅಷ್ಟು ದೊಡ್ಡದಾಗಿರುತ್ತೆ, ಯಾವ ಮೂಲೆಯಿಂದ ಸ್ಟಾರ್ಟ್ ಆಗಿ ಯಾವ ಮೂಲೆಯಲ್ಲಿ ಮುಗಿತಾ ಇದೆ ಅಂತಲೂ ಗೊತ್ತಾಗಲ್ಲ. ಆಮೇಲೆ ಬಾಡಿಗಾರ್ಡ್ಸ್ ಎಲ್ಲ ಇರೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಬಾಡಿಗಾರ್ಡ್ಸ್ ಎಲ್ಲ ನೋಡೋಕ್ಕೆ ತುಂಬ ಭಯಂಕರವಾಗಿರ್ತಾರೆ. ಅವರೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅವಾಗ ಪಾರ್ಚ್ ವೇಗಾಸ್ ಹತ್ರ ಅವರೆಲ್ಲ ಯಾಕೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲಿ ಕೆಲಸ ಮಾಡೋ ಬಾಡಿಗಾರ್ಡ್ಸ್ಗೆ ಊಟ ಮಾಡೋಕ್ಕೆ ಯಾವ ಶೆಡ್ಯೂಲ್ ಟೈಮು ಇಲ್ಲ, ನಿನ್ಗೆ ಯಾವಾಗ ಬೇಕೋ ಅವಾಗ ಊಟ ಮಾಡ್ಬೋದು ಅಂತ ಹೇಳ್ತಾನೆ. ಆ ಟೇಬಲ್ ಮೇಲೆ ನೋಡಿದ್ರೆ ಎಲ್ಲ ಕಾಸ್ಟ್ಲಿ ಆಗಿರೋ ಊಟನೇ, ಎಲ್ಲ ಸ್ಪೆಷಲ್ ಐಟಮ್ಸ್ ಇರುತ್ತೆ. ಅಲ್ಲೇ ವೇಗಾಸ್ ತಮ್ಮ ಮಕ್ಕನೂ ಕೂತ್ಕೊಂಡಿರ್ತಾನೆ. ಅವಾಗ ಪಾರ್ಚ್ ವೇಗಾಸ್ ಹತ್ರ ನಿನ್ನ ಬಾಡಿಗಾರ್ಡ್ಸ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದೆಯಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಮ್ಮ ಬಾಡಿಗಾರ್ಡ್ಸ್ ಅವ್ರ ಜೀವನನೇ ನಮಗಂತ ತ್ಯಾಗ ಮಾಡ್ತಾ ಇದ್ದಾರೆ, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಲ್ವ ಅಂತ ತುಂಬ ಒಳ್ಳೆಯ ಥರ ಮಾತಾಡ್ತಾನೆ. ಆಮೇಲೆ ಪ್ಲೇಟ್ ಪಕ್ಕದಲ್ಲಿ ಒಬ್ಬ ಕೂತ್ಕೊಂಡಿರ್ತಾನೆ. ಅವ್ನು ತುಂಬ ಹೊತ್ತಿಂದ ಪ್ಲೇಟ್ನೇ ನೋಡ್ತಾ ಇರ್ತಾನೆ. ಪಕ್ಕದಲ್ಲಿರೋ ಕೂಡ ಹತ್ರ ಅವ್ನು ಅವಾಗಿಂದ ನನ್ನನ್ನು ತಿನ್ನೋ ಥರನೇ ನೋಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆ ಸೀನಲ್ಲೇ ಕಟ್ ಮಾಡಿ ಇವಾಗ ನೆಕ್ಸ್ಟ್ ಸೀನಲ್ಲಿ ಪಾರ್ಚ್ ತಮ್ಮ ಚೇನ ತೋರಿಸ್ತಾ ಇದ್ದಾರೆ. ಅವ್ನು ಸೋಫಾ ಮೇಲೆ ಮಾಡ್ಕೊಂಡು ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವಾಗ ಕಿಮ್ ಅವನು ಕಾಲ್ ಮಾಡ್ತಾನೆ. ಇವನು ಕಾಲ್ ಅಟೆಂಡ್ ಮಾಡಿದ್ದೆ, ನಾನು ನೆಕ್ಸ್ಟ್ ವೀಕ್ ನೀನು ಗಿಟಾರ್ ಹೇಳ್ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ, ಅದನ್ನು ನಾನು ಇವತ್ತೇ ಹೇಳ್ಕೊಡ್ಲಾ ಅಂತ ಕೇಳ್ತಾನೆ. ಏನು ಅದಕ್ಕೆ ಇವನು ಏನು ಇವತ್ತೇನಾ, ಹಾಗಂದ್ರೆ ನಾನು ರಿಹರ್ಸಲ್ ರೂಮ್ಗೆ ಯಾವಾಗ ಬರಲಿ ಅಂತ ಕೇಳ್ತಾನೆ. ಅದಕ್ಕಿಮ್ಮು ಆ ಜಾಗ ಇವಾಗ ರಿಸರ್ವ್ಡ್ ಹಾಕಿದೆ, ಆದ್ದರಿಂದ ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಮನೆಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ಚೇಗಂತೂ ಫುಲ್ ಶಾಕ್, ಯಾಕಂದರೆ ಅವ್ನು ತಿಂದಿದ್ದು ಬಟ್ಟೆ ಅದು ಇದಂತ ಎಲ್ಲ ಒಂದೊಂದು ಕಡೆ ಬಿದ್ದಿರುತ್ತೆ. ಕಿಮ್ ಹತ್ರ ಏನು ನಮ್ಮ ಮನೆಗ, ಆದರೆ ಈ ಪ್ಲೇಸ್ ನಿನ್ಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ, ಅದು ಇಲ್ಲದೆ ಇವತ್ತು ಪವರ್ ಕಟ್ ಆಗಿದೆ ಅಂತ ಬೇರೆ ಸುಳ್ಳು ಹೇಳ್ತಾನೆ. ಅದಕ್ಕೆ ಮಾತ್ರ ನಾನು ನಿಮ್ಮ ಮನೆ ಮುಂದೆನೇ ನಿಂತ್ಕೊಂಡಿದ್ದೀನಲ್ವಾ, ಮನೇಲಿ ಏನಾದರೂ ಪವರ್ ಕಟ್ ಆದರೆ ನಾನು ಅದನ್ನು ಬಂದು ಫಿಕ್ಸ್ ಮಾಡ್ತೀನಿ ಅಂತ ಬೇರೆ ಹೇಳ್ತಾನೆ. ಅವ್ನು ಗೇಟ್ ಮುಂದೆನೇ ನಿಂತ್ಕೊಂಡಿರ್ತಾನೆ. ಚೇಗಿದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ, ಅವನ್ನ ಒಳಗಡೆ ಕರ್ಸ್ಕೊಳ್ಳೇಬೇಕಾಗುತ್ತೆ. ಆ ಸೀನು ಅಲ್ಲೇ ಕಟ್ ಮಾಡಿ ಇವಾಗ ನೆಕ್ಸ್ಟ್ ಸೀನಲ್ಲಿ ಕಿಂಗ್ನ ತೋರಿಸ್ತಾ ಇದ್ದಾರೆ. ಅವನಿಗೆ ಮಾಡೋಕ್ಕೇನು ಕೆಲಸ ಇದೆ, ಚಿಕ್ಕದಾಗ ಒಂದು ವೈಟ್ನ ಕೈಯಲ್ಲಿ ಇಟ್ಕೊಂಡು ಎಕ್ಸರ್ಸೈಸ್ ಮಾಡ್ತಾ ಇರ್ತಾನೆ. ತಿರ್ಕೊಂಡು ಅವನ ಹತ್ರ ನೀನು ಈ ಥರ ಎಲ್ಲ ಮಾಡ್ತಾ ಇದ್ರೆ ನಿನ್ಗೆ ಹಾಕಿರೋ ಸ್ಟಿಚಸ್ ಎಲ್ಲ ಅರ್ಧೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವನು ನಾನು ಇದನ್ನೂ ಮಾಡಿಲ್ಲ ಅಂದರೆ ನನ್ನನ್ನು ಅರ್ಧಕ್ಕಾಗಿ ತುಂಬ ಜನ ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪನೂ ನೀನು ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡ, ನೀನು ಫಸ್ಟ್ ಸರಿಯಾಗ್ಬಿಟ್ಬಾ, ನೀನು ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ತಗೋ, ಆಮೇಲೆ ನೀನು ಇವಾಗ ಹೆಂಗೆ ಫೀಲ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಅದಕ್ಕೆ ಇವನು ನಾನು ಪರವಾಗಿಲ್ಲ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ನಿನ್ ಗೇಟ್ ಆಯ್ತಲ್ವಾ ಅದ್ರ ಬಗ್ಗೆ ನಾನು ಕೇಳಿಲ್ಲ, ಅದೆಲ್ಲ ಸರಿ ಹೋಗಿ ನೀನು ಚೆನ್ನಾಗೇ ಇದೆಯಾ ಅಂತ ನನಗೆ ಗೊತ್ತು, ಅದೆಲ್ಲ ನಿನ್ನ ಕಣ್ಣು ನೋಡೋಕೆ ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ನಾನು ನಿನ್ನನ್ನು ಈ ಥರ ಯಾವಾಗ ನೋಡಿದೆ ಗೊತ್ತಾ, ಕಿನ್ನೆ ಅವ್ರ ಹತ್ರ ಅದು ತವಾನ್ ಅಂತ ಹೇಳ್ತಾನೆ. ತವಾನ್ ಅನ್ನೋ ಹುಡುಗ ಕಿನ್ ಎಕ್ಸ್ ಲವರ್, ಅವನ ಬಗ್ಗೆನೇ ಇವಾಗ ಅವ್ರ ಅಪ್ಪ ಅವನ ಹತ್ರ ಹೇಳ್ತಾ ಇದ್ದಾರೆ. ಫಸ್ಟಲ್ಲಿ ನನ್ನ ಕೈಯಲ್ಲಿ ಯಾವಾಗಲೂ ನಾನೊಂದು ಲಕ್ಕಿ ಚಾಕುನ ಇಟ್ಕೊಂಡಿರ್ತೀನಿ, ಆದರೆ ಆ ಚಾಕುಯಿಂದ ನಾನು ಯಾವಾಗಲೂ ನಿಮ್ಮ ಅಮ್ಮಗೆ ಆ್ಯಪಲ್ ಕಟ್ ಮಾಡಿಕೊಡ್ತಾ ಇದ್ದೆ. ಆಪಲ್ ಜ್ಯೂಸಿಂದ ಆ ಚಾಕು ತುಂಬಾನೇ ತುಕ್ಕಿಡ್ತಿತ್ತು, ಅವತ್ತಿಂದ ಇವತ್ತವರೆಗೂ ಅದರಿಂದ ನಾನು ಬೇರೆ ಏನು ಕಟ್ ಮಾಡ್ತಾ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಅದೇನು ಅರ್ಥ ಅಂದರೆ ನೀನು ಯಾರನ್ನಾದ್ರೂ ಇಷ್ಟಪಟ್ಟರು ನೀನು ತುಕ್ಕಿಡ್ ಸೈಡಲ್ಲಿ ಕೂತ್ಕೊಂತೀಯ, ನಿನ್ನಿಂದ ಏನು ಪ್ರಯೋಜನ ಆಗಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾವ್ರೆ. ಹಾಗೆ ಮಾತಾಡ್ಕೊಂಡು ಒಂದು ಆ್ಯಪಲ್ನ ಕಟ್ ಮಾಡಿರ್ತಾರೆ. ಕಟ್ ಮಾಡಿರೋ ಆ್ಯಪಲ್ನ ಕಿನ್ ಹತ್ರ ಕೊಟ್ಟು ನೀನು ಬೇಗ ನನ್ನ ಹಳೆ ಮಗನ ಥರ ನನ್ನ ಹತ್ರ ಬಾ, ನಮ್ಮ ಫ್ಯಾಮಿಲಿ ನಿನಗಂತ ವೇಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆ ಸೀನು ಅಲ್ಲೇ ಕಟ್ ಮಾಡಿ ತಿರ್ಗಾ ಇವಾಗ ವೇಗಾಸ್ ಮನೇಲಿ ತೋರಿಸ್ತಾ ಇದ್ದಾರೆ. ವೇಗಾಸ್ ಮನೆ ಮುಂದೆ ಒಂದು ಕಾಸ್ಟ್ಲಿ ಆಗಿರೋ ಬೈಕ್ ನಿಂತಿರುತ್ತೆ. ಆ ಬೈಕಲ್ಲಿ ನಿಂತಿರೋದನ್ನ ಪಾರ್ಚ್ ನೋಡ್ತಾನೆ. ಆ ಬೈಕಲ್ಲಿ ಬೇರೆ ಕುತ್ಕೊಂಡು ನೋಡ್ಬೇಕಂತ ಅವ್ನಿಗೆ ಆಸೆ ಆಗುತ್ತೆ. ಹೋಗಿ ಕುತ್ಕೊಂತಾನೆ. ಅವಾಗ ಮಕ್ಕ ಅಲ್ಲಿ ಬಂದು ನೀನು ಇಲ್ಲೇನು ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದೇನಿಲ್ಲ ಗಾಡಿ ಬಿದ್ದೋಗ್ತಾ ಇತ್ತಪ್ಪ, ಅದಕ್ಕೆ ನಾನು ನಿಲ್ಸಕ್ಕೆ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಪರವಾಗಿಲ್ಲ ಕಣೋ, ಈ ಬೈಕ್ನ ನಿನಗಂತಾನೆ ತರಿಸಿದ್ದು, ನೀನು ಬೇಕಾದ್ರೆ ಇದನ್ನ ಓಡಿಸ್ ನೋಡು, ನೀನು ಮೋಟ್ರ್ ಬೈಕ್ ಅಂದರೆ ತುಂಬ ಇಷ್ಟ ಅಲ್ವಾ ಅಂತ ಹೇಳ್ತಾನೆ. ಪರ್ಷ ಅದನ್ನೇ ಏನು ಬೇಡ ಅಂತ ಹೇಳ್ತಾನೆ. ಅವಾಗ ಈ ಮಕ್ಕ ಅವತ್ತು ನಡೆದಿದ್ದಕ್ಕೆ ತುಂಬಾನೇ ಸಾರಿ ಅಂತ ಹೇಳ್ತಾನೆ. ಅವ್ನು ಯಾಕೆ ಸಾರಿ ಕೇಳ್ತಾವನೆ ಅಂದರೆ ಅದೇ ಎಪಿಸೋಡ್ 2 ಅಲ್ಲಿ ಪಾರ್ಚಿಂದ ಮಕ್ಕ ಹೋಗಿ ನೀರಲ್ಲಿ ಬಿಟ್ಬಿಡ್ತಾನಲ್ವಾ, ಆಮೇಲೆ ಎಲ್ಲರ ಹತ್ರನೂ ಹೋಗಿ ಪಾರ್ಚ್ ನೀರಲ್ಲಿ ತಳ್ದ ಅಂತ ಹೇಳಿರ್ತಾನೆ. ಅದಕ್ಕೆ ಇವನು ಇವಾಗ ಪಾರ್ಚ್ ಹತ್ರ ಸಾರಿ ಕೇಳ್ತಾ ಇದ್ದಾನೆ. ನನ್ನಿಂದ ಅವತ್ತು ನಿನಗೆ ಪನಿಷ್ಮೆಂಟ್ ಸಿಗೋ ಥರ ಆಯಿತು, ಆದರೆ ಇದ್ರ ಮುಂದೆ ನಾವು ಹಂಗಲೇ ಇರೋದು ಬೇಡ, ಒಂದು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇದನ್ನೆಲ್ಲ ವೇಗಾಸು ದೂರದಿಂದ ನೋಡ್ತಾನೆ ಇರ್ತಾನೆ. ಆಮೇಲೆ ಪಾರ್ಚ್ ಹತ್ರ ಬಂದು ಅವನಿಗೆ ನಾನೇ ಹೇಳಿದೆ ನಿನ್ನ ಹತ್ರ ಬಂದು ಸಾರಿ ಕೇಳಕ್ಕೆ, ನಾವಿಬ್ರು ಇವಾಗ ಒಂದು ಟೀಮ್ ಆಗಿದ್ದೀವಿ, ನಮ್ಮಿಬ್ರು ಮಧ್ಯೆ ಯಾವುದೋ ಪ್ರಾಬ್ಲಮ್ಸ್ ಬರಬಾರ್ದು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ಚ್ ನಾನು ಈ ಟಾಸ್ಕಲ್ಲಿ ಫೇಲ್ ಆದರೆ ಏನು ಮಾಡೋದು ಅಂತ ಕೇಳ್ತಾನೆ. ಹಾಗಂದ್ರೆ ನೀನು ಫೇಲ್ ಆಗಬೇಡ, ಫೇಲ್ ಆದರೆ ಈ ಗಾಡಿ ಓಡ್ಸೋಕ್ಕೆ ನೀನೇ ಇರಲ್ಲ ಅಂತ ಹೇಳ್ತಾನೆ. ಅವನು ಅದನ್ನು ತುಂಬ ಒಳ್ಳೆ ಮಾತಲ್ಲೇ ಹೇಳ್ತಾನೆ. ಇದ್ರೂ ಅದರಲ್ಲಿರೋ ಡೀಪ್ ಆಗಿರೋ ಮೀನಿಂಗ್ ಏನಂದರೆ ನೀನು ಮಾತ್ರ ಟಾಸ್ಕಲ್ಲಿ ಫೇಲ್ ಆದರೆ ಆವಾಗಲೇ ನೀನು ಫಿನಿಶ್ ಅನ್ನೋ ಥರ ಇರುತ್ತೆ. ಆ ಸೀನು ಅಲ್ಲೇ ಕಟ್ ಮಾಡಿ ಇವಾಗ ನೆಕ್ಸ್ಟ್ ಸೀನಲ್ಲಿ ಚೇನ ತೋರಿಸ್ತವ್ರೆ. ಚೇ ಕಿಮ್ನ ಒಳಗಡೆ ಕರ್ಕೊಂಡು ಬಂದು ನಾನು ನಿನ್ನ ಹತ್ರ ಸುಳ್ಳು ಹೇಳಿದ ರೀಸನ್ ಏನಂದರೆ ನಮ್ಮ ಮನೆ ತುಂಬ ಸೇವ್ ಆಗಿದೆ, ಇದೆಲ್ಲ ನಿನ್ಗೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ತಾನೆ.
ಅದಕ್ಕೆ ಅವನು ಇದೆಲ್ಲ ಏನು ಅಷ್ಟೆಲ್ಲ ಸೇವ್ ಆಗಿಲ್ಲ ಅಂತ ಹೇಳ್ತಾನೆ. ಆದರೆ ಆ ಸಿಸ್ಟಮ್ ಹತ್ರ ನೋಡಿದ್ರೆ ತಿಂದಿದ್ದು ಕುಡ್ದಿದ್ದು ಆಟ ಆಡಿದ್ದು ಎಲ್ಲ ಅಲ್ಲೇ ಬಿಸಾಕಿರ್ತಾನೆ. ಆಮೇಲೆ ಚೇಪ್ ಫ್ಯಾಮಿಲಿ ಫೋಟೋ ಅಲ್ಲಿರುತ್ತೆ. ಅದನ್ನ ನೋಡಿ ಇದ್ರಲ್ಲಿ ಇರೋರು ಯಾರು ನಿಮ್ಮ ಅಪ್ಪ ಅಮ್ಮನ ಅಂತ ಕೇಳ್ತಾನೆ. ಹೌದು, ಆದರೆ ನನ್ನ ಚಿಕ್ಕ ಹುಡುಗನಾಗಿದ್ದಾಗಲೇ ಅವ್ರ ಕ್ಯಾರ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಅಂತ ಹೇಳ್ತಾನೆ. ಆಮೇಲೆ ಕಿಮ್ ಒಂದು ಗಿಟಾರ್ ಒಂದು ತಂದಿರ್ತಾನೆ. ಅದನ್ನ ಚೇಕ್ ಪ್ರೆಸೆಂಟ್ ಮಾಡ್ತಾನೆ. ಆ ಗಿಟಾರ್ ನೋಡಿ ಚೇಕ್ ತುಂಬಾನೇ ಖುಷಿ ಆಗುತ್ತೆ. ಅದು ಟಾಪ್ ಮಾಡಲ್ ಗಿಟಾರ್ ಆಗಿ ಬರೋ ಇರುತ್ತೆ, ಇದಲ್ಲ ನನಗೆ ಬೇಡ ಅಂತ ಹೇಳ್ತಾನೆ. ಆದ್ರೆ ಕಿಮ್ ಅವನ ಹತ್ರ ಈ ಥರ ಗಿಟಾರ್ ಎಲ್ಲರಿಗೂ ಸಿಗಲ್ಲ, ಚಾನ್ಸ್ ಸಿಕ್ಕಿದಾಗ ತೊಗೊಳ್ಬೇಕು ಅಂತ ಹೇಳ್ತಾನೆ. ಇದ್ರೂ ಚೇ ಬೇಡ ಅದು ಇದು ಅಂತ ಹೇಳ್ತಾ ಇರ್ತಾನೆ. ಆವಾಗ ಕಿಮ್ ಅವನ ಹತ್ರ ನಾನು ಬಾತ್ರೂಮ್ಗೆ ಹೋಗಬೇಕು, ರೆಸ್ಟ್ ರೂಮ್ ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅಲ್ಲಿ ಮೇಲಿರೋ ರೂಮ್ಸಲ್ಲಿ ಇದೆ ಅಂತ ಹೇಳ್ತಾನೆ. ಅವಾಗ ಕಿಮ್ಮು ಮೇಲೆ ಹೋಗಿ ಫಸ್ಟ್ ಒಂದು ರೂಮ್ನ ಓಪನ್ ಮಾಡೋಕ್ಕೆ ಹೋಗ್ತಾನೆ. ಅವಾಗ ಚೇ ಸಡನ್ನಾಗಿ ಅಲ್ಲಿ ಬಂದು ಕಿಮ್ ಆ ರೂಮ್ ಅಲ್ಲ ಇನ್ನೂ ಮೇಲಿರೋ ರೂಮ್ ಅಂತ ಹೇಳ್ತಾನೆ. ಕಿಮ್ಮು ಮೇಲೆ ಹೋಗಿದೆ, ಚೇ ಈ ರೂಮ್ ಡೋರ್ನ ಟೈಟಾಗಿ ಲಾಕ್ ಮಾಡಿಬಿಟ್ಟು ಹೋಗ್ತಾನೆ. ಆಮೇಲೆ ಇಬ್ಬರು ಆಚೆ ಕೂತ್ಕೊಂಡು ಗಿಟಾರ್ ಪ್ರಾಕ್ಟೀಸ್ ಮಾಡ್ತಾರೆ. ಆವಾಗ ಕಿಮ್ ಚೇ ಹತ್ರ ಸಾಕು ನಾವು ಎಷ್ಟೊತ್ತು ಗಿಟಾರ್ ಪ್ರಾಕ್ಟೀಸ್ ಮಾಡಿದ್ದೀವಿ, ಒಂದು ಸ್ವಲ್ಪ ಬ್ರೇಕ್ ತೊಗೊಳೋಣ, ನಿನಗೇನಾದರೂ ಹೊಟ್ಟೆ ಹಸಿತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ಅಂತ ಹೇಳ್ತಾನೆ. ಆದರೆ ನನಗೆ ಹೊಟ್ಟೆ ಹಸಿತಾ ಇದೆ, ಇಲ್ಲಿ ಅಕ್ಕಪಕ್ಕ ಇರೋ ಅಂಗಡಿಯಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಕೇಳ್ತಾನೆ. ಆವಾಗ ಚೇನು ನನಗೂ ಒಂದು ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿತಾ ಇದೆ, ಇಲ್ಲಿ ಒಂದು ಸ್ವಲ್ಪ ನೂಡಲ್ಸ್ ಚೆನ್ನಾಗಿರುತ್ತೆ, ಇಬ್ಬರು ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬರೋಣ ಅಂತ ಕೇಳ್ತಾನೆ. ಅದಕ್ಕಿಂತ ನಾನು ಇಲ್ಲೇ ಇರ್ತೀನಿ, ನನಗೆ ಒಂದು ಸ್ವಲ್ಪ ಬಿಸ್ನೆಸ್ ಸಂಬಂಧಪಟ್ಟಿರೋ ಕೆಲಸನ ಮುಗಿಸ್ಬೇಕಾಗಿದೆ, ಆದ್ದರಿಂದ ನಾನು ಇಲ್ಲೇ ಇರ್ತೀನಿ, ನೀನು ಇಸ್ಕೊಂಡು ಬಾ, ಇಬ್ಬರು ಸೇರ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾನೆ. ಅವಾಗ ಚೇನು ನೂಡಲ್ಸ್ ಇಸ್ಕೊಂಡು ಬರೋಕ್ಕೆ ಹೋಗ್ತಾನೆ. ಆ ಗ್ಯಾಪಲ್ಲಿ ಕಿಮ್ ಏನು ಮಾಡ್ತಾನೆ, ಅವ್ನ ಮನೆ ಒಳಗಡೆ ಬಂದು ಅದು ಯಾವುದೋ ಡೋರ್ ಓಪನ್ ಮಾಡಬಾರ್ದು ಅಂತ ಹೇಳ್ತಲ್ವಾ, ಆ ಡೋರ್ನ ಅವನ ಹತ್ರ ಇರೋ ಯಾವುದೋ ಒಂದು ಪಿನ್ನಿಂದ ಓಪನ್ ಮಾಡಿಬಿಟ್ಟು ಆ ರೂಮ್ ಒಳಗಡೆ ಹೋಗಿ ನೋಡ್ತಾನೆ. ನೋಡಿದ್ರೆ ಚೇ ಅವ್ನ ರೂಮಲ್ಲಿ ಫುಲ್ ಕಿಮ್ ಫೋಟೋಸ್ ಇಟ್ಟಿರ್ತಾನೆ. ಈ 2 ಮೂನ್ ಸೀರೀಸಲ್ಲಿ ಹೆಂಗೆ ಫೋಟೋಸ್ ಇಟ್ಟಿರ್ತಾನೆ ಅದೇ ಥರನೇ ಇವನು ಅವ್ನ ಫೋಟೋಸ್ ಎಲ್ಲ ಇಟ್ಟಿದ್ದಾನೆ. ಏನು ಅವನಿಗಿಂತ ಜಾಸ್ತಿನೇ ಇಟ್ಟಿದ್ದಾನೆ. ಆಮೇಲೆ ಅವತ್ತು ವಿಕ್ ಅಂತ ಸೈನ್ ಹಾಕ್ಕೊಟ್ಟಲ್ವ ಒಂದು ಟೀ-ಶರ್ಟ್, ಅದನ್ನು ಜೋಪಾನವಾಗಿ ಅಲ್ಲೇ ಇಟ್ಟಿರ್ತಾನೆ. ಅದನ್ನೆಲ್ಲ ನೋಡಿ ಕಿಮ್ಮು ಒಂದು ಸ್ವಲ್ಪ ಲೈಟಾಗಿ ಸ್ಮೈಲ್ ಮಾಡ್ತಾನೆ. ಅವ್ನಿಗೆ ಅವಾಗ ಅರ್ಥ ಆಗುತ್ತೆ ಚೇ ಅವನ್ನ ಎಷ್ಟು ಲವ್ ಮಾಡ್ತಾವನೆ ಅಂತ. ಚೇನು ನೂಡಲ್ಸ್ ಇಸ್ಕೊಂಡು ಬಂದಿದೆ, ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆವಾಗ ಕಿಮ್ ಅವನ ಹತ್ರ ಇವತ್ತು ನಿನಗೊಂದು ಹೋಮ್ವರ್ಕ್ ಇದೆ, ನೀನೊಂದು ಲವ್ ಸಾಂಗ್ ಬರೀಬೇಕಂತ ಹೇಳ್ತಾನೆ. ಅದಕ್ಕೆ ಇವನು ಏನು ಲವ್ ಸಾಂಗ್ ಅಂತ ಕೇಳ್ತಾನೆ. ಹೌದು ಲವ್ ಸಾಂಗೇ, ಯಾಕೆ ಇದಕ್ಕೆ ಮುಂಚೆ ನೀನು ಯಾರನ್ನೂ ಲವ್ ಮಾಡಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹಂಗಿಲ್ಲಕ್ಕಾಗಲ್ಲ, ನಾನು ಇಷ್ಟಪಡೋ ಆ ಪರ್ಸನ್ನ ನಾನು ತುಂಬ ಇಷ್ಟಪಡ್ತೀನಿ, ಆಮೇಲೆ ಅಂತ ರಾಗ ಎಳಿತಾ ಇರ್ತಾನೆ. ಆಮೇಲೆ ಏನು ಆ ಪರ್ಸನ್ನ ನೀನು ಲವ್ ಮಾಡಿಲ್ವಾ, ಹಾಗಂದರೆ ನೀನು ಇವಾಗ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಇವನು ಹೌದು ನಾನು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಯಾರದಂತ ಕೇಳಿದ್ರೆ ಅವ್ರನ್ನ ನಿನ್ಗೆ ಗೊತ್ತಿರಲ್ಲ ಅಂತ ಹೇಳ್ತಾನೆ. ಹಾಗಂದ್ರೆ ಅವ್ರು ನೋಡೋಕ್ಕಾದ್ರೆ ಹೆಂಗಿರ್ತಾರೆ ಅಂತ ಕೇಳ್ತಾನೆ. ಹಾಗಂದ್ರೆ ಅವ್ರ ಪರ್ಸನಾಲಿಟಿನಾದ್ರೂ ಹೆಂಗಿರುತ್ತೆ ಅಂತ ಕೇಳ್ತಾನೆ. ಅವರು ತುಂಬ ಸೂಪರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಪ್ಲೇ ಮಾಡ್ತಾರೆ, ಆಮೇಲೆ ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಾನೆ. ಹಾಗಂದ್ರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಒಂದು ಸಾಂಗ್ ಬರೀ, ನಾನು ಆ ಸಾಂಗ್ನ ಕೇಳಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಸೆನೆಯಲ್ಲಿ ಕಿನ್ನ ತೋರಿಸ್ತಾರೆ. ಅವನ್ನ ನೋಡೋಕೆ ಪೋರ್ಷು ಬಂದಿರ್ತಾನೆ. ಇವಾಗ ನಾವು ಸಣ್ಣ BP ಎಲ್ಲ ಚೆಕ್ ಮಾಡಿ ಇವಾಗ ನೀನು ಪರವಾಗಿಲ್ಲ ಚೆನ್ನಾಗೇ ಇದೆಯಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವಾಗ ಪೋರ್ಷು ಅವನ ಹತ್ರ ಇವಾಗ ನೀನು ಹೆಂಗಿದೆಯಾ ಅಂತ ಕೇಳಿದ್ರೆ ಚೆನ್ನಾಗೇ ಇದ್ದೀನಿ, ಆದರೆ ನಿನ್ನಷ್ಟೆಲ್ಲ ಏನೂ ಚೆನ್ನಾಗಿಲ್ಲ, ಏನು ನಿನ್ನ ಕುಡಿಯೋಕಲ್ಲಿ ಬಿಯರೆಲ್ಲ ಸಿಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷು ಯಾರೋ ಪ್ಲೇಟ್ ಇಲ್ಲದ್ನಾ, ಹೌದು ನಿಜಾನೇ, ಆ ಫ್ಯಾಮಿಲಿಯಲ್ಲಿರೋ ಬಾಡಿ ಗಾರ್ಡ್ಸ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ನಾನು ಈ ಟಾಸ್ಕಾಗಿ ವಿನ್ ಆದರೆ ನನಗೊಂದು ಮೋಟ್ರ್ ಬೈಕ್ ಬರೀ ಸಿಗುತ್ತೆ ಅಂತ ಹೇಳ್ತಾನೆ. ಆವಾಗ ಆಕೆನೂ ಹೊಟ್ಟೆ ಕೆರ್ಶಾಲೆ ಅವನೇನು ನಿನ್ನ ಬಾಡಿ ಗಾರ್ಡಾಗಿ ತೊಗೊತಾವನ ಇಲ್ಲ ಬೈಕಾಗಿ ತೊಗೊತಾವನ ಅಂತ ಕೇಳ್ಬಿಡ್ತಾನೆ. ಏನೇ ನೀನು ಮಾತೆಲ್ಲ ಹೇಳ್ತಾ ಇದೆಯಾ ಅಂದರೆ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತ ನೀನು ಕೇಳ್ತಾ ಇದೆಯಾ, ಇಲ್ಲಾಂದರೆ ನೀನು ಜೆಲಸ್ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಬೇಗ ಸಾರು ಒಳಗಡೆ ಬಂದು ನನಗೆ ನಿನ್ನ ಬಾಡಿ ಗಾರ್ಡ್ ಬೇಕಾಗಿದ್ದಾನೆ, ನಮ್ಮಿಬ್ರಿಗೂ ಇವಾಗ ಅರ್ಜೆಂಟ್ ಮೀಟಿಂಗ್ ಇದೆ, ನೀವಿಬ್ಬರು ಮಾತಾಡಿ ಆದರೆ ನಾನು ಅವನ್ನ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾನೆ. ಅದಕ್ಕಿನ್ನೂ ನೀನು ಹಿಂಗೆಲ್ಲ ಕೇಳಬೇಕಾಗಿಲ್ಲ, ಇವಾಗ ಅವ್ನು ನಿನ್ನ ಬಾಡಿಗಳು ನಿನ್ಗೇನು ಬೇಕೋ ಮಾಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಬೇಕಾಸು ಪೋರ್ಚು ಬರ ಹೋಗೋಣ ಅಂತ ಕರೀತಾನೆ. ಅವ್ರಿರೋವರೆಗೂ ಕಿನ್ನು ಕೂಳಾಗಿರೋ ಥರನೇ ತೋರಿಸ್ಕೊತಾನೆ. ಅವ್ರು ಹೋದ್ಮೇಲೆ ಅವ್ನ ಫೇಸಲ್ಲಿ ಅದೆಷ್ಟು ಕೋಪ ಇಟ್ಕೊಂಡಿರ್ತಾನೆ ಅಂತ ಗೊತ್ತಾಗುತ್ತೆ. ಆಮೇಲೆ ವೇಗಸ್ ಪೋರ್ಚ್ನ ಆಚೆ ಕರ್ಕೊಂಡು ಬರ್ತಾರೆ. ಅವಾಗ ನೀನು ತುಂಬಾ ಏನು ಯೋಚನೆ ಮಾಡಬೇಡ, ಕಿನ್ ಯಾವಾಗಲೂ ಹಿಂಗೆ ಇರ್ತಾನೆ, ನಾನೇನೋ ಅವನ ಹತ್ರ ಏನಿದೆಯೋ ಅದನ್ನು ಕಿತ್ಕೊಂಡು ಬಿಡ್ತೀನಿ ಅಂದ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚು ನೀನು ಆ ಥರ ಎಲ್ಲ ಏನಿಲ್ಲ, ಅವನು ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ವೇಗಸ್ ಅವನ ಹತ್ರ ಇದಕ್ಕೆ ಮುಂಚೆ ಒಂದು ಹುಡುಗ ಬಂದು ಅವ್ನು ಮೋಸ ಮಾಡಿಬಿಟ್ಟು ಹೋದ, ಅದು ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಚು ಏನು ಮೋಸನ, ಯಾವ ಥರ, ಈ ಮಾತೆಲ್ಲ ನಾನು ತುಂಬ ಸತಿ ಕೇಳಿದ್ದೀನಿ, ನಿಜವಾಗ್ಲೂ ಏನು ನಡೀತು ಅಂತ ಕೇಳ್ತಾನೆ. ಅವಾಗ ಬೇಗ ಸ್ಕಿನ್ಗೆ ತವನ ಅಂತ ಒಂದು ಬಾಯ್ ಫ್ರೆಂಡ್ ಇದ್ದ. ಕಿನ್ ಫಸ್ಟ್ ಟೈಮ್ ಅವನ ಮೇಲೆ ತುಂಬಾ ಸೀರಿಯಸ್ ಆಗಿದ್ದ, ಅವನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದ. ತವನು ಸ್ಟಾರ್ಟಿಂಗಲ್ಲಿ ಅವನ ಹತ್ರ ತುಂಬಾ ಒಳ್ಳೆಯವನಾಗಿದ್ದ. ಆಮೇಲೆ ಗೊತ್ತಾಯ್ತು ಅವ್ನು ಬೇರೆ ಗ್ಯಾಂಗಿಂದ ಕಲಿಸಿರೋ ಸ್ಪೈ ಅಂತ. ಅವ್ನ ಕಿನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವ್ನ ಗ್ಯಾಂಗ್ ಹತ್ರ ಕೊಡಬೇಕಾಯ್ತು ಅಂತ ಹೇಳ್ತಾನೆ. ಅವಾಗ ಪೋರ್ಚು ಇದೆಲ್ಲ ಕಿನ್ಗೆ ಗೊತ್ತಾಗಿದ್ದ ತಕ್ಷಣ ಅವರಿಬ್ರು ಬ್ರೇಕಪ್ ಮಾಡಿರಬೇಕು. ಆಮೇಲೆ ಅವಾಗಿಂದ ಅವನು ಈ ಥರ ಆಡ್ತಾ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಇವನು ಇಲ್ಲ, ಅವನು ಒಂದೇ ಸತಿ ಶೂಟ್ ಮಾಡಿ ಸಾಯಿಸೇ ಬಿಟ್ಟ, ಅವಾಗಿಂದ ಇವತ್ತವರೆಗೂ ಅವನು ಯಾರನ್ನೂ ನಂಬಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಒಂದು ನಿಮಿಷ ಪೋರ್ಚೆ ಶಾಕ್ ಆಗಿ ನಿಂತಿರ್ತಾನೆ. ಈ ಕಡೆ ಕಿನ್ ಹಾಸ್ಪಿಟ್ಲಲ್ಲಿ ಅವ್ರ ಫ್ರೆಂಡ್ಸ್ ಇಬ್ಬರು ನೋಡಕ್ಕೆ ಬಂದಿರ್ತಾರೆ. ಅವ್ರ ಫ್ರೆಂಡ್ಸ್ ಹೆಸರು ನನಗೆ ಅವಾಗ ಮರೆತೋಗ್ತಾ ಇದೆ, ಆದ್ದರಿಂದ ನಾನು ವೈಟ್ ಹೇರ್ಸ್ ಬ್ಲ್ಯಾಕ್ ಹೇರ್ಸ್ ಅಂತಲೇ ಕರಿತೀನಿ. ವೈಟ್ ಹೇರ್ಸ್ ಇರೋನು ಕಿನ್ ಹತ್ರ ಇವಾಗ ನೀನು ಹೆಂಗೋ ಇದೆಯಾ ಅಂತ ಕೇಳಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬ್ಲ್ಯಾಕ್ ಹೇರ್ಸ್ ನಾವು ಕೇಳಿದ್ದು ನಿನ್ನ ಹೆಲ್ತ್ ಬಗ್ಗೆ ಅಲ್ಲ, ನಿನ್ನ ಮನ್ಸು ಬಗ್ಗೆ ಅಂತ ಹೇಳ್ತಾನೆ. ಅದಕ್ಕೆ ವೈಟ್ ಹೇರ್ಸ್ ಇರೋನು ಫೀಲಿಂಗ್ಸ್, ಅದನ್ನು ನೀನು ಯಾವಾಗಲೂ ಮುಚ್ಚಿಡೋಕ್ಕಾಗಲ್ಲ, ಪ್ರೀತಿ ಯಾವಾಗಲೂ ಪ್ರೀತಿನೇ, ಅದೆಲ್ಲ ನೀನು ಮರ್ತೋದ, ನಾವೆಲ್ಲ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ದೀವಿ,
ನಿನ್ನ ಫೇಸ್ನ ನೋಡಿದ್ರೆ ಅದು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕ್ಕಾಗಲ್ವಾ? ಪ್ರೀತಿ ಯಾವಾಗಲೂ ತುಂಬ ಕಷ್ಟ ಅಲ್ಲ, ತುಂಬ ಕಷ್ಟ ಆಗೋದೇನಂದರೆ ನೀನೇ ಅಂತ ಹೇಳ್ತಾನೆ. ಆವಾಗ ಬ್ಲ್ಯಾಕ್ ಹೇರ್ಸ್ ಇರೋನು ನಾನು ಒಪ್ಕೊತೀನಿ ಕಣೋ, ನನಗೆ ಸಿಕ್ಕಿರೋನು ತುಂಬ ಕಾಟ ಕೊಡೋನೆ ಅಂತ ಹೇಳ್ತಾನೆ. ಆವಾಗಲೂ ಕಿನ್ ಏನೂ ಮಾತಾಡ್ತೇವೆ, ಒಂದು ಸ್ವಲ್ಪ ಹೊತ್ತು ಪೋರ್ಷ್ನ ನೆನೆಸ್ಕೊಂಡು ಫೀಲ್ ಮಾಡ್ಕೊಂಡು ನಿಂತಿರ್ತಾನೆ. ಆಮೇಲೆ ಅವ್ರ ಫ್ರೆಂಡ್ಸ್ ಹತ್ರ ನಾನು ಮುಂಚೆ ಹೆಂಗಿದ್ನೋ ಹಂಗಿರೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ವೈಟ್ ಹೇರ್ಸ್ ಇರೋನು ನಿನ್ನ ಮನಸ್ಸನ್ನ ಹಾರಾಡಕ್ಕೆ ಬಿಡು, ಅದನ್ನು ತುಂಬ ದಿವಸ ಒಂದು ಗೂಡು ಒಳಗಡೆ ಇಟ್ಟಿರಬೇಡ. ಆಮೇಲೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ ನೋಡು, ಒಬ್ಬರ ಜಾಗದಲ್ಲಿ ಇನ್ನೊಬ್ರು ನಾನು ರೀಪ್ಲೇಸ್ ಮಾಡಬೇಡ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ವೇಗಾಸ್ ಪೋರ್ಷ್ ಇಬ್ಬರು ಆ ಬಿಗ್ ಬಾಂಡ್ ಗುಡಾನ್ಗೆ ಬಂದಿರ್ತಾರೆ. ಅಲ್ಲಿರೋರ್ನೆಲ್ಲ ಶೂಟ್ ಮಾಡಿಬಿಟ್ಟು ಲಾಸ್ಟಾಗಿ ಆ ಬಿಗ್ ಬಾಂಡ್ನು ಗನ್ ಪಾಯಿಂಟಲ್ಲಿ ಹಿಡಿದ್ಬಿಡ್ತಾರೆ. ಅವನು ನನ್ನನ್ನು ಸಾಯಿಸ್ಬಿಡಿ ಬಿಟ್ಬಿಡಿ ಅಂತ ಹೇಳಿ ಅವ್ರ ಕಾಲ್ಗೆಲ್ಲ ಬೀಳ್ತಾನೆ. ಆಮೇಲೆ ಅವನ್ನ ಕರ್ಕೊಂಡು ಬಂದು ಜೈಲ್ ಥರ ಒಂದು ರೂಮಲ್ಲಿ ಬಿಟ್ಟಿರ್ತಾರೆ. ಅವನು ವೇಗಾಸ್ ಹತ್ರ ನನ್ನನ್ನು ಬಿಟ್ಬಿಡಿ, ನಿಮ್ಗೆ ಏನು ಬೇಕೋ ಆ ಡ್ರಗ್ಸ್ನ ನಾನು ಆನ್ ಟೈಮ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವೇಗಾಸು ಅದಲ್ಲ, ನನಗೇನು ಬೇಡ, ನೀನು ಡಾನ್ನ ನಾನು ಮೀಟ್ ಮಾಡಬೇಕು, ಅದಕ್ಕೆ ನೀನು ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ನನ್ನಿಂದ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಹಂಗೆ ಮಾಡಿದ್ರೆ ನನ್ನ ಲೈಫೇ ರಿಸ್ಕಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವೇಗಾಸು ನಿನಗೆ ಆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಿನ್ನ ಪಕ್ಕದಲ್ಲಿ ಇದ್ದಾನೆ ನೋಡು, ಅವನ ಜೊತೆ ಜಾಯ್ನ್ ಆಗು ಅಂತ ಹೇಳ್ತಾನೆ. ಅವ್ನು ಯಾರಂತ ನೋಡುತ್ತಾ ಅವಾಗ ನಾನು ವೇಗಾಸ್ ಒಬ್ಬನ ಹಣ್ಣು ಕಿತ್ಕೊಂಡು ಬಂದಲ್ವಾ, ಅವನೇ ಅವ್ನ ಚರ್ಮನ ಸೂಲ್ಬಿಟ್ಟು ಮಲಗಿಸಿದ್ದಾರೆ ಅವನ್ನ. ಆಮೇಲೆ ಅವತ್ತು ನೈಟ್ ವೇಗಾಸ್ ಮನೇಲಿ ಎಲ್ಲರೂ ಮಲಗಾದ್ಮೇಲೆ ಈ ಬ್ಲೀಕ್ ಮಾತ್ರ ಸಪ್ರೇಟಾಗಿ ಬಂದು ನಿಂತ್ಕೊಂಡು ಕಿನ್ನಿಗೆ ಆ ಬಿಗ್ ಬಾಂಡ್ ಅವ್ನು ಡಾನ್ ಎಲ್ಲಿದ್ದಾನೆ ಅಂತ ಹೇಳಿದ್ದಾನೆ. ನಾನೆಲ್ಲರೂ ಆ ಡಾನ್ ಪ್ಲೇಸ್ಗೆ ಹೋಗ್ತೀವಿ, ಇವತ್ತು ಒಂದು ನೈಟೇ ಇರೋದಂತೆಲ್ಲ ಮೆಸೇಜ್ ಕಳಿಸ್ತಾ ಇರ್ತಾನೆ. ಆವಾಗ ಸಡನ್ನಾಗಿ ನಿನಗೆ ಏನಾದರೂ ಬೇಕಾಗಿದೆಯಾ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಏನಂತ ನೋಡಿದ್ರೆ ವೇಗಾಸ್ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ. ಆವಾಗ ಪ್ಲೀಟಿಗಂತೂ ಕೈಕಾಲೆಲ್ಲ ನಡಕ್ಬಿಡುತ್ತೆ. ವೇಗಾಸ್ ಹತ್ರ ಅದು ನಿಮ್ಮ ಮನೆ ತುಂಬ ದೊಡ್ಡದಾಗಿದೆಯಾ, ನನ್ನ ರೂಮ್ ಇಲ್ಲಿದೆ ಅಂತ ಮರ್ತೋದೆ, ನನ್ನ ರೂಮ್ಗೆ ಹೋಗೋಕೆ ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವೇಗಾಸ್ ಅಷ್ಟೇ ತಾನೆ ಪಾಪ, ನಾನೇ ಕರ್ಕೊಂಡು ಹೋಗಿ ನಿನ್ನ ರೂಮ್ ಒಳಗಡೆವರೆಗೂ ಬಿಟ್ಟು ಬರ್ತೀನಿ ಅಂತ ಹೇಳಿ ಅವನೇ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪೋರ್ಷು ಕಿನ್ನಕ್ಕೆ ಕಾಲ್ ಮಾಡಿ ಇವಾಗ ನೀನು ಏನು ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಅವನು ಅದು ಯಾಕೆ ನಿನಗೆ, ನಾನಿವಾಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ನಾನು ಸುಮ್ಮನೆ ಕಾಲ್ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಯಾಕೆ ನೀನು ನಿದ್ದೆ ಬರ್ತಾ ಇಲ್ವಾ, ಹೋಗಿ ಮಾಡ್ಕೋ ಹೋಗು, ನಾಳೆ ನಿನ್ನ ಕೆಲಸ ಇದಲ್ವಾ, ಆ ಕೆಲಸ ಮಾಡೋಕ್ಕೆ ನಿನ್ಗೆ ಎನರ್ಜಿ ಬೇಡವಾ, ಇವಾಗ ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಪೋರ್ಚ್ ಹತ್ರ ಬೇರೆ ಏನು ಮಾತಾಡ್ದೆ ಕಾಲ್ ಕಟ್ ಮಾಡಿಬಿಡ್ತಾನೆ. ಆವಾಗ ಪೋರ್ಚ್ ಅವನ್ನ ನೀವು ನನಗೆ ಸಪೋರ್ಟಾಗಿ ಒಂದೆರಡು ಮಾತು ಮಾತಾಡಿದೆ ಕಾಲ್ ಕಟ್ ಮಾಡಿಬಿಟ್ನಲ್ವ ಅಂತ ಇಲ್ಲಿ ಬೈಕೊತಾ ಇರ್ತಾನೆ. ಆವಾಗ ಸಡನ್ನಾಗಿ ನೀನೇನು ನನ್ನನ್ನು ಬೈಕೊಂತ ಇದೆಯಾ ಅಂತ ಕೇಳಿ ಕಿನ್ನಲ್ಲಿ ಬಂದು ನಿಂತ್ಕೊತಾನ. ಕಿನ್ನ ನೋಡಿದ್ದೆ ಪೋರ್ಚಿಗೆ ತುಂಬಾ ಖುಷಿ ಆಗುತ್ತೆ, ಆದರೆ ಅದನ್ನು ಅವನ ಹತ್ರ ತೋರಿಸ್ಕೊಳಲ್ಲ. ಕಿನ್ನ ಹತ್ರ ನೀನು ಇಲ್ಲಿ ಹೆಂಗೋ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಎಸ್ಕೇಪ್ ಆಗಿ ಬಂದೆ, ಯಾಕೆ ನಿನಗೆ ಗೊತ್ತಿಲ್ವಾ, ಆಮೇಲೆ ನಾನು ನಿನಗೆ ಕೊಡೋಕ್ಕೇನೋ ಒಂದು ತಂದಿದ್ದೀನಿ, ಅದೇನಂದರೆ ಇದೆ ನನ್ನ ಲಕ್ಕಿ ಗನ್, ಇದನ್ನು ನಾನು ಯಾವಾಗಲೂ ನನ್ನ ಜೊತೆಲೇ ಇಟ್ಕೊತೀನಿ, ಎಲ್ಲೋದ್ರೂ ನನ್ನ ಜೊತೆಲೇ ತೊಗೊಂಡೋಗ್ತೀನಿ, ಇದನ್ನು ನಾನು ಇವಾಗ ನಿನ್ನ ಹತ್ರ ಕೊಡ್ತಾಯಿದ್ದೀನಿ, ಈ ಗನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ನೀನು ಇಂಪಾರ್ಟೆಂಟ್ ಗನ್ನ ನನ್ನ ಹತ್ರ ಕೊಡ್ತಾ ಇದೆಯಾ, ಇದನ್ನು ನಾನು ನಿನ್ನ ಹತ್ರ ರಿಟರ್ನ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೇನು ಹಂಗೆ ಯಾರು ಹೇಳಿದ್ರು, ನಿನ್ನ ಕೆಲಸ ಮುಗಿಸಿದೆ, ನೀನೇ ಬಂದು ಇದನ್ನು ನನ್ನ ಹತ್ರ ಕೊಟ್ಬಿಡು, ಗನ್ ಮತ್ತು ನೀನು ಇಬ್ಬರು ನನ್ನ ಹತ್ರ ಬಂದುಬಿಡಿ ಅಂತ ಹೇಳ್ತಾನೆ. ಪೋರ್ಷು ಆ ಗನ್ ಇಸ್ಕೊಂಡು ಚೆಕ್ ಮಾಡ್ತಾ ಇರೋವಾಗ ಕಿನ್ ಅವನ ಹತ್ರ ನನ್ನ ಹತ್ರ ಒಂದು ಗನ್ ಮಾತ್ರ ಇಲ್ಲ, ಇನ್ನೊಂದು ಗನ್ನು ಇದೆ ನಿನಗೆ ಗೊತ್ತಾ, ಅದು ಯಾವುದಂದರೆ ಇದೆ ಅಂತ ಹೇಳಿ ಪೋರ್ಷ್ ಕೈ ಎತ್ತ ಅವ್ನ ಪ್ಯಾಂಟ್ ಹತ್ರ ಇಟ್ಕೊಂಡು ಇದೇ ನಾನು ಇನ್ನೊಂದು ಗನ್, ಇದ್ರ ಮೇಲೆ ಇವ್ರು ಮಾತಾಡೋದೆಲ್ಲ ಒಂದು ಸ್ವಲ್ಪ ನಾನ್ ವೆಜ್ ಆಗೇ ಇರುತ್ತೆ, ಕೇಳಿಸ್ಕೊಳಕ್ಕಾಗಲ್ಲ, ಇದ್ರೂ ಅವ್ರು ಹೇಳೋದ್ರಲ್ಲಿ ಯಾವ ಡೈಲಾಗು ಮಿಸ್ ಮಾಡಿದೆ ನಾನು ನಿಮ್ಮ ಹತ್ರ ಇರ್ತೀನಿ. ಇವಾಗ ಪೋರ್ಷು ಅವನ ಹತ್ರ ಈ ಗನ್ನ ನಾನು ತೊಗೊಂಡ್ರೆ ನಾನು ನಿನ್ನ ಹತ್ರ ಬೇಗ ರಿಟರ್ನ್ ಮಾಡಬೇಕಾ, ಇಲ್ಲಾಂದರೆ ನಾನು ಅವಾಗ ಯೂಸ್ ಮಾಡ್ಬೋದು ಅಂತ ಕೇಳ್ತಾನೆ. ಅವಾಗ ಕಿನ್ನು ಅವನ ಹತ್ರ ಬಂದು ಬೇಕಂದರೆ ನೀನು ಒಂದು 3-4 ರೌಂಡ್ ಟ್ರೈ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ಫಸ್ಟ್ ನೀನು ಕೊಟ್ಟಿದ್ದು ಪಾಕೆಟ್ ಗನ್, ಇವಾಗ ನೀನು ಕೊಡ್ತಾ ಇರೋದು ಬೇರೆ ಥರದ ಗನ್ ಅಂತ ಹೇಳ್ತಾನೆ. ಅವಾಗ ಕಿನ್ನು ಸ್ಮೈಲ್ ಮಾಡ್ತಾನೆ. ಆಮೇಲೆ ತಿರ್ಗಾ ಅವ್ನಿಗೇನೋ ಒಂಥರ ಫೀಲ್ ಆಗಿ ಪೋರ್ಷ್ನ ಹತ್ರ ಹೇಳ್ಕೊಂಡು ಹಣೆ ಮೇಲೆ ಹಣೆ ಇಟ್ಟು ಅವನ ಹಣೆನ ಲೈಟಾಗಿ ಒಂದು ಕಿಸ್ ಕೊಡ್ತಾನೆ. ಇದೇ ಲವ್ ಅನ್ನೋದು. ಆವಾಗಲೇ ಅವ್ನು ಬೇರೆ ಮೂಡಲ್ಲಿದ್ದ, ಇವಾಗ ಅವ್ನು ಹಣೆನ ಕಿಸ್ ಕೊಡೋವಾಗ ಅವರಿಬ್ಬರು ಮಧ್ಯೆ ಇರೋ ಫೀಲಿಂಗ್ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ವೇಗಾಸ್ ಆ ಡಾನ್ನ ನೋಡೋಕ್ಕೆ ಬಿಗ್ ಬಾಂಡ್ ಜೊತೆ ಒಂದು ಗುಡೋನ್ ಬಂದಿರ್ತಾನೆ. ಆ ಡಾನು ಬಂದು ವೇಗಾಸ್ ಹತ್ರ ವಾನ್ ಏನಂತ ಕೇಳ್ತಾನೆ. ತಿರುಗಿ ನೋಡಿದ್ರೆ ವೇಗಾಸ್ ಆಲ್ರೆಡಿ ಆ ವಾನ್ನ ಶೂಟ್ ಮಾಡಿ ಸಾಯಿಸಿರ್ತಾನೆ. ಅದೇಂಗಂದರೆ ಆ ಗುಡೋನ್ ಒಳಗಡೆ ಬರೋವರೆಗೂ ಆ ವಾನ್ನ ಏನು ಮಾಡದೆ ಕರ್ಕೊಂಡು ಬಂದಿರ್ತಾನೆ. ಆಮೇಲೆ ಆ ಸೆಕ್ಯೂರಿಟೀಸ್ನ ಪಾಸ್ ಮಾಡ್ಕೊಂಡು ಹೋಗೋವರೆಗೂ ವಾನ್ನ ಏನು ಮಾಡ್ತಾನೆ ಇರ್ತಾರೆ. ಒಂದ್ಸತಿ ಆ ಸೆಕ್ಯೂರಿಟಿ ಡಾನ್ಗೆ ವಾಂಗ್ ಬಂದಿದ್ದಾನೆ ಅಂತ ಇನ್ಫಾರ್ಮ್ ಮಾಡಿದ್ಮೇಲೆ ಆ ಸೆಕ್ಯೂರಿಟೀಸ್ ಮತ್ತು ಬಿಗ್ ಬಾನ್ ಇಬ್ಬರನ್ನೂ ಸಾಯಿಸಿರ್ತಾನೆ. ಹಿಂಗೆ ವೇಗಾಸ್ ಆ ಗುಡೋನ್ ಒಳಗಡೆ ಬಂದಿರ್ತಾನೆ. ಆ ಡಾನ್ ಹತ್ರ ಈ ಬಿಗ್ ಬಾನ್ ನಿನ್ಗೆ ತುಂಬ ದೊಡ್ಡ ದ್ರೋಹನೇ ಮಾಡಿದ್ದಾನೆ, ಅವ್ನು ನಿನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಆ ಡಾನ್ ಇವಾಗ ನಿನ್ಗೆ ಏನು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ವೇಗಾಸ್ ನಾನು ಮೇಜರ್ ಫ್ಯಾಮಿಲಿಯಿಂದ ಬಂದಿದ್ದೀನಿ, ಏನಿದೆ ಎಲ್ಲ ಇವಾಗಲೇ ನೋಡ್ಕೊಂಡು ಸಾಲ್ವ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಆ ಡಾನ್ ನನ್ನನ್ನು ನೋಡಿದ್ರೆ ಏನಾದರೂ ಫುಲಿಶ್ ಥರ ಕಾಣಿಸ್ತಾ ಇದೆಯಾ, ಇವಾಗ ಈ ಕತೆ ಇಷ್ಟು ಕೆಟ್ಟಾಗಿ ಮುಗಿಯುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವೇಗಾಸ್ ನಾನು ಮಾತ್ರ ಏನಾದರೂ ಫುಲಿಶ್, ನಿನ್ನ ಹತ್ರ ಸಿಂಗಲ್ ಅಂತ ಬಂದು ಸಿಕ್ಕಾಕೊಳಕ್ಕೆ ಈ ಡ್ರಗ್ಸ್ನ ನಾನು ನಿನಗೆ ಫ್ರೀಯಾಗಿ ಕೊಡ್ತೀನಿ, ಇದನ್ನು ನೀನು ಕಾಂಪೋಸೇಷನ್ ಆಗಿ ತಗೋ, ಏನು ಡೀಲ್ ಅಂತ ಕೇಳ್ತಾನೆ. ಅದಕ್ಕೆ ಆ ಡಾನು ಡೀಲ್ ಅನ್ನೋ ಥರ ಕೈ ಕೊಡ್ತಾನೆ. ಆವಾಗ ವೇಗಾಸ್ ಅವನ ಹತ್ರ ನಾನು ನಿನ್ನ ಪ್ರಾಡಕ್ಟ್ನ ತೋರಿಸ್ತೀನಿ ಅಂತ ಹೇಳಿ ಒಂದು ಟ್ರಕ್ನ ಒಳಗಡೆ ತಂದಿರ್ತಾನೆ. ಆ ಟ್ರಕ್ ಡೋರ್ನ ಓಪನ್ ಮಾಡಿದೆ. ಪಾರ್ಶ್ ಪೂಲ್ ಪ್ಲೀಟ್ 3 ಜನ ಗನ್ ಇಟ್ಕೊಂಡು ರೆಡಿಯಾಗಿರ್ತಾರೆ. ಡೋರ್ನ ತೆಗೆದಿದೆ, ಅವರೆಲ್ಲ ಡಾನ್ ಕಡೆ ಅವ್ರನ್ನ ಮುಖ ಮೂತಿ ನೋಡದೆ ಶೂಟ್ ಮಾಡ್ತಾ ಇರ್ತಾರೆ. ಆಮೇಲೆ ಗಾಡಿಯಿಂದ ಕೆಳಗಡೆ ಬಂದು
ಪೋರ್ಚ್ ವೇಗಸ್ ಹತ್ರನೂ ಒಂದು ಗನ್ನ ಕೊಟ್ಟು ಎಲ್ಲರೂ ಆ ಡಾನ್ ಕಡೆಯವ್ರನ್ನ ಒಂದೊಂದು ಕಡೆಯಿಂದ ಶೂಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ವೇಗಸ್ ಓವರ್ ಆಗಿ ಪೋರ್ಚ್ ಮೇಲೆಲ್ಲ ಬಂದ್ಬಿಟ್ಟು ಆ ಡಾನ್ ಕಡೆಯವ್ರನ್ನೆಲ್ಲ ಶೂಟ್ ಮಾಡ್ತಾ ಇರ್ತಾರೆ. ಯಾಕೆ ಅದನ್ನು ಅವ್ನು ಬೇರೆ ಕಡೆಯಿಂದ ಹೋಗಿ ಶೂಟ್ ಮಾಡಿದ್ರೆ ಆಗಲ್ವಾ, ಪೋರ್ಚ್ ಮೇಲೆ ಬಂದ್ಬಿಟ್ಟು ಅವ್ರನ್ನೆಲ್ಲ ಶೂಟ್ ಮಾಡಬೇಕಾಯ್ತಾ. ಆಮೇಲೆ ಎಲ್ಲರನ್ನೂ ಶೂಟ್ ಮಾಡಿ ಮುಗಿಸಿದ್ರೆ ಇನ್ನೂ ಆ ಡೌನ್ ಬದುಕಿರ್ತಾನೆ. ಲಾಸ್ಟಾಗಿ ವೇಗಸ್ ಅವನು ಬಿಡಲ್ಲ, ಅವನು ಶೂಟ್ ಮಾಡ್ತಾನೆ. ಈ ಟಾಸ್ಕ್ನ ಎಲ್ಲರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಮುಗಿಸಿದ್ರಲ್ವ, ಅದರಿಂದ ಎಲ್ಲರೂ ಫುಲ್ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ವೇಗಸ್ ಪೋರ್ಚ್ ಜೊತೆ ಬಂದು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಪೋರ್ಚ್ ಅವನ ಹತ್ರ ನಾನು ನಿನ್ನ ಹತ್ರ ಒಂದು ಕೇಳಬೇಕು, ನೀನೇನು ಸಿಂಗಲಾಗಿ ಹೋಗಿ ಆ ಡಾನ್ ಹತ್ರ ಮಾತಾಡೋಕೆ ಹೋದೆ, ಆಮೇಲೆ ಕರೆಕ್ಟಾಗಿ ನಿನ್ನ ಡೋರ್ ಓಪನ್ ಮಾಡಿದ್ದೆ, ನಾವೆಲ್ಲ ಶೂಟ್ ಮಾಡ್ತೀವಿ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನೇನು ಕಿಂತರ ಅಲ್ಲ, ನಾನು ನನ್ನ ಟೀಮ್ನ ನಂಬ್ತೀನಿ, ನೀನೇನು ಕರೆಕ್ಟಾಗಿ ಆ ಟೈಮಲ್ಲಿ ನಾನು ಡೋರ್ ತೆಗಿತೀನಿ ಅಂತ ನೀನು ಅಂದ್ಕೊಂಡಿದ್ದು, ಅದೇ ಥರನೇ ಆ ಟೈಮಲ್ಲಿ ನೀನು ಶೂಟ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅವಾಗ ಪೋರ್ಚ್ ನಾವಿಬ್ರು ಸೇರಿ ಒಂದು ಕೆಲಸನ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೌದು, ನಾವಿಬ್ರು ಸೇರಿದ್ರೆ ಒಂದು ಕೆಲಸನ ಕರೆಕ್ಟ್ ಟೈಮಲ್ಲಿ ಮಾಡಿ ಮುಗಿಸ್ತೀವಿ, ಅದನ್ನು ನೀನೇ ಇವಾಗ ನೋಡಿದೆ ಅಲ್ವಾ ಅಂತ ಕೇಳ್ತಾನೆ. ಇವರಿಬ್ರಿಗೆ ಮಾತಾಡ್ತಾ ಇರೋದನ್ನ ಪ್ಲೇಟ್ ದೂರದಿಂದ ನೋಡಿ ಕಿನ್ನಿಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾನೆ. ಈ ಕಡೆ ವೇಗಸ್ ಪೋರ್ಚ್ ಹತ್ರ ನೀನು ಬಂದು ನನ್ನ ಜೊತೆ ಕೆಲಸ ಮಾಡು, ನೀನೇ ನೋಡ್ತೀಯಲ್ವಾ, ಈಗ ನೀನು ಫ್ರೀ ಆಗಿದೆಯಾ, ಯಾವಾಗ ಬೇಕೋ ಅವಾಗ ನೀನು ಕೆಲಸ ಮಾಡ್ಬೋದು, ನೀನು ಏನು ಬೇಕಾದರೂ ಮಾಡ್ಬೋದು, ಆಮೇಲೆ ನೀನು ಬೀಚ್ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಬಾರು ಓಪನ್ ಮಾಡ್ಬೋದು ಅಂತ ಹೇಳ್ತಾನೆ. ಅವಾಗ ಪೋರ್ಚ್ ನಾನು ಬಾರ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ನಿನ್ಗೆ ಹೆಂಗೆ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ನಂತರ ಒಂದು ಹುಡುಗ ಒಬ್ಬರ ಮೇಲೆ ಇಷ್ಟಪಟ್ಟರೆ ಅವ್ರ ಬಗ್ಗೆ ಎಲ್ಲ ತಿಳಿದಿರುತ್ತೆ ಅಂತ ಹೇಳ್ತಾನೆ. ಅಲ್ಲಿ ಪೋರ್ಚ್ ಗ್ಲಾಸಲ್ಲಿರೋ ಡ್ರಿಂಕ್ಸ್ ಖಾಲಿ ಆಗಿರುತ್ತೆ. ವೇಗಸ್ ಅವ್ನ ಕೈ ಇಟ್ಕೊಂಡು ಬಾ, ನಾನೇ ನಿನ್ಗೆ ಡ್ರಿಂಕ್ಸ್ ಹಾಕ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇದನ್ನು ಅಪ್ಡೇಟ್ ನೋಡ್ಬಿಟ್ಟು ಕಿನ್ ಹತ್ರ ಇವಾಗ ಅವರಿಬ್ರು ಕೈ ಇಟ್ಕೊತಾ ಇದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಪೋರ್ಚ್ ಫುಲ್ ಕುಡಿದು ನಿಂತ್ಕೊಳಕ್ಕಾಗದೇ ಇರ್ತಾನೆ. ಆಗ ವೇಗಸ್ ಅಲ್ಲಿ ಬಂದು ಬೇಕಂತಾನೆ ಅವ್ನ ಗ್ಲಾಸಲ್ಲಿರೋ ಡ್ರಿಂಕ್ಸ್ ಎಲ್ಲ ಪೋರ್ಚ್ ಮೇಲೆ ಚೆಲ್ಬಿಡ್ತಾನೆ. ಆಮೇಲೆ ಅದನ್ನೆಲ್ಲ ವಾಶ್ ಮಾಡೋಕೆ ಅವನೇ ಪೋರ್ಚ್ನ ಬಾತ್ರೂಮ್ ಕರ್ಕೊಂಡು ಹೋಗ್ತಾನೆ. ಈ ವೇಗಸ್ ಒಂದು ಸೀನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ, ಇನ್ನೊಂದು ಸೀನಲ್ಲಿ ತುಂಬ ಕೆಟ್ಟವನಾಗಿರ್ತಾನೆ. ಇವಾಗಲೂ ನೋಡಿ ನೈಸಾಗಿ ಪೋರ್ಚ್ನ ರೆಸ್ಟ್ ರೂಮ್ ಕರ್ಕೊಂಡು ಬಂದು ವಾಶ್ ಮಾಡೋಕೆ ಅವ್ನ ಟೀ ಶರ್ಟ್ನೆಲ್ಲ ಬಿಚ್ತಾನೆ. ಆಮೇಲೆ ಅವ್ನ ಬಾಡಿನೆಲ್ಲ ಒರೆಸ್ತಾ ಹಂಗೆ ಹೋಗಿ ಪೋರ್ಚ್ನ ಕಿಸ್ ಮಾಡಿಬಿಡ್ತಾನೆ. ಪೋರ್ಚ್ ಫುಲ್ ಕುಡ್ದಿದ್ದಾನೆ ಅಲ್ವಾ, ಅಲ್ಲಿ ಏನು ನಡೀತಾ ಇದೆ ಅಂತಾನೂ ಅವ್ನಿಗೆ ಗೊತ್ತಿಲ್ಲ. ಇದ್ರೂ ಪೋರ್ಚ್ ಅವ್ನ ಬೇಡ ಅನ್ನೋ ಥರನೇ ತಳ್ತಾ ಇರ್ತಾನೆ. ಆವಾಗ ಸಡನ್ನಾಗಿ ಕಿನ್ನಲ್ಲಿ ಬಂದು ವೇಗಸ್ನ ಓಡಿದ ದೂರ ತಲೆ ಅವನ್ನ ಶೂಟ್ ಮಾಡೋಕೆ ಗನ್ ರೆಡಿಯಾಗಿಟ್ಟಿರ್ತಾನೆ. ವೇಗಸ್ ಅವನ್ನ ಶೂಟ್ ಮಾಡೋಕ್ಕಂತೂ ಅಂತಾನೆ, ಆದರೆ ಅವನು ಮುಂಚೆನೇ ಕಿನ್ ಕೈಯಲ್ಲಿರೋ ಗನ್ನಲ್ಲಿ ಅವ್ನ ರಿಂಗ್ನ ಪ್ರೆಸ್ ಮಾಡಿರ್ತಾನೆ. ಕಿನ್ ಅವನ ಹತ್ರ ನೀನು ಇಲ್ಲಿಂದ ಆಚೆ ಹೋಗುವಂತ ಜೋರಾಗಿ ಕಿರ್ಚ್ಕೊತಾನೆ. ಆಮೇಲೆ ಅವ್ನ ಬಾಡಿ ವಾಟ್ಸ್ನ ಆಚೆ ಕಳಿಸ್ಬಿಟ್ಟು ಪೋರ್ಚ್ ಹತ್ರ ಹೋಗಿ ಅವನಿಗೊಂದು ಅದೇ ಕೊಟ್ಟು ನೀನು ಇವಾಗ ಇಲ್ಲಿ ಏನೋ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಆವಾಗ ಪೋರ್ಚ್ ಅವನ ದೂರ ತಲೆ ನಾನು ಇಲ್ಲಿ ಏನೂ ಮಾಡಿಲ್ಲ, ನೀನು ಬೇಕಾದರೆ ನನ್ನನ್ನು ಶೂಟ್ ಮಾಡು, ನೀನು ಎಕ್ಸ್ನ ಹೆಂಗೆ ಶೂಟ್ ಮಾಡಿ ಸಾಯಿಸ್ತು ಅದೇ ಥರ ಶೂಟ್ ಮಾಡಿಬಿಡು ಅಂತ ಹೇಳ್ತಾನೆ. ಆವಾಗ ತಿರ್ಗಾ ಕಿನ್ ಅವನ ಹತ್ರ ಹೋಗಿ ನೀನು ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಲೂಸ್ ಆಗಿರೋನೆ ಅಂತ ಹೇಳ್ತಾನೆ. ಆ ಮಾತು ಕೇಳಿದೆ ಪೋರ್ಚ್ ಕೋಪ ಬಂದು ಪಳಾರ ಅಂತ ಒಂದು ಬಾರಿಸಿ ನಿನ್ನಂತ ಒಬ್ಬನ್ನೆಲ್ಲ ನಾನು ಲವ್ ಮಾಡಿರಲೇಬಾರ್ದು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆವಾಗ ಕಿನ್ ಅವನ ಹತ್ರ ಹೋಗಿ ಅವನ್ನ ಟೈಟಾಗಿ ಹಿಡ್ಕೊಂಡು ತುಂಬ ಸಾರಿ ಅಂತ ಕೇಳ್ತಾನೆ. ಆಮೇಲೆ ಇಬ್ಬರು ತುಂಬ ಹತ್ರ ಇರೋದ್ರಿಂದ ಇಬ್ರಿಗೂ ಒಂಥರ ಫೀಲಿಂಗ್ಸ್ ಆಗಿ ಹಂಗೆ ರೊಮ್ಯಾನ್ಸ್ ಮಾಡ್ಕೊತಾರೆ. ಯಾವಾಗ ಜಗಳ ಜಾಸ್ತಿ ಆಗುತ್ತೋ ಆವಾಗಲೇ ತುಂಬ ಕ್ಲೋಸ್ ಆಗ್ತಾರೆ ಅಂತ ಹೇಳ್ತಾರೆ ನೋಡಿ, ಅದೇ ಇದು. ಇಲ್ಲಿ ಎಷ್ಟು ದೊಡ್ಡ ಜಗಳ ನಡಿಬೇಕಾಗಿರೋದು, ಆದರೆ ಏನು ನಡೀತಾ ಇದೆ ನೋಡಿ. ಲವ್ ಅಂದರೆ ಹಿಂಗೆ, ಎಷ್ಟು ದೊಡ್ಡ ಜಗಳ ಇದ್ರೂ ಒಂದೇ ನಿಮಿಷದಲ್ಲ ಆ ಜಗಳ ಏನೂ ಇಲ್ಲದೆ ಹೋಗುತ್ತೆ. ಇವಾಗ ಇವ್ರ ರೊಮ್ಯಾನ್ಸ್ ಹೆಂಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ನಿಪ್ಪಲಿಂದ ಹೋಗಿ ಹಂಗೆ ಲಿಪ್ ಕಿಸ್ ಕೊಡ್ತಾನೆ. ಆವಾಗ ಪೋರ್ಚ್ಗೂ ಇರೋ ಕೋಪಲ್ಲ ಹೋಗಿ ಕಿನ್ನ ಕಿಸ್ ಮಾಡ್ತಾನೆ. ಆಮೇಲೆ ಇಬ್ರಿಗೂ ಏನೋ ಮ್ಯಾಟ್ರಸ್ಸಿನೇ, ಆ ಮ್ಯಾಟ್ರಸ್ಸಿನೂ ಹೆಂಗೆ ನಡೆಯುತ್ತೆ ಅಂದರೆ ಕೈಯಲ್ಲೇ. ಅದು ಹೆಂಗಂದರೆ ಫಸ್ಟ್ ಕಿನ್ ಪೋರ್ಚ್ ಪ್ಯಾಂಟ್ನ ಬಿಚ್ತಾನೆ, ಆಮೇಲೆ ಪೋರ್ಚ್ ಕಿನ್ ಪ್ಯಾಂಟ್ನ ಬಿಚ್ತಾನೆ. ಕಿನ್ನ ಕ್ಲೈಮ್ಯಾಕ್ಸ್ ಆದಮೇಲೆ ಪೋರ್ಚ್ ಕೈಯಲ್ಲಿ ಒಂದು ಸ್ವಲ್ಪ ಅದೇನೋ ಗ್ರೀಸಲ್ಲಿ ಅಂದ್ಕೊಂಡಿರುತ್ತೆ ಅನ್ಸುತ್ತೆ, ಅದನ್ನು ಹಂಗೆ ಅವ್ನ ಬಾಯಲ್ಲಿ ಇಟ್ಕೊತಾನೆ. ಆಮೇಲೆ ಕಿನ್ನಿಂದ ಪೋರ್ಚ್ ಕ್ಲೈಮ್ಯಾಕ್ಸ್ ಆಗುತ್ತೆ. ಆ ಟೈಮಲ್ಲಿ ಅವ್ರ ಫೇಸ್ ಎಕ್ಸ್ಪ್ರೆಷನ್ ತೋರಿಸ್ತಾರೆ ನೋಡಿ, ಹಂಗೆ ತೋರಿಸ್ತಾರೆ. ಇವಾಗ ನಾನು ನಿಮ್ಗೆ ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ಸೀನ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಸೀನ್ ನೋಡಿನೂ ಅರ್ಥ ಆಗಲಿಲ್ಲ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಎರಡರಲ್ಲ ಅರ್ಥ ಆಗಿಲ್ಲ ಅಂದರೆ ಫ್ರೀಯಾಗಿ ಬಿಟ್ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಆದರೆ ಈ ಸೀನನ್ನು ನೋಡೋಕ್ಕಂತಲೇ ಒಂದು ಧೈರ್ಯ ಬೇಕು ಫ್ರೆಂಡ್ಸ್. ಅದರಲ್ಲಿ ಹೆಂಗೆ ಕದ್ದು ಮುಚ್ಚಿ ಈ ಸೀನ್ಸ್ ಎಲ್ಲ ನಾವು ನೋಡಬೇಕಾಗಿದೆ ಗೊತ್ತಾ. ಆಮೇಲೆ ಲಾಸ್ಟ್ ಈ ಮ್ಯಾಟ್ರ್ ಸೀನ್ನ ಹೇಳಕ್ಕೆ ಮಾತ್ರ ಇಲ್ಲ ಅಂದ್ರೂ ನಾನು ಒಂದು 50 ಸತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಯಾಕಂದರೆ ಹೆಂಗೆ ಹೇಳಿದ್ರು ಎಲ್ಲ ಅಸಹ್ಯವಾಗೇ ಇತ್ತು. ಆಮೇಲೆ ಹೆಂಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿ ಹೇಳಿದ್ದೀನಿ. ಇದೆಲ್ಲ ಇಷ್ಟೆಲ್ಲ ಓಪನಾಗಿ ಹೇಳೋದು ಬೇಡ ಅಂದರೆ ಪ್ಲೀಸ್ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಈ ಥರ ಎಲ್ಲ ಇನ್ನೊಂದು ಸತಿ ನಾನು ಹೇಳೋಕ್ಕೆ ಹೋಗಲ್ಲ. ಆದರೆ ಈ ಥರ ಎಲ್ಲ ನಾನ್ ವೆಜ್ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನನ್ನನ್ನು ಯಾರೂ ತಪ್ಪು ತಿಳ್ಕೊಂಡು ಬೈಕೊಂಡ್ಬೇಡಿ ಫ್ರೆಂಡ್ಸ್. ಇಲ್ಲಿಗೆ ಎಪಿಸೋಡ್ 7 ಇಲ್ಲೇ ಮುಗಿತಾ ಇದೆ. ಇನ್ನು ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.